ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಬೆಳೆಯುವ ತರಕಾರಿಗಳು ಹಾಗೂ ನಿರ್ವಹಣೆ ಈ ಕುರಿತು ಮಂಗಳೂರಿನ ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ನಮ್ಮೂರಲ್ಲಿ ಚಳಿಗಾಲವು ತರಕಾರಿ ಬೆಳೆಯುವವರಿಗೆ ಅತ್ಯಂತ ಸೂಕ್ತವಾದ ಕಾಲವಾಗಿದೆ. ತಂಪಾದ ಹವಾಮಾನವು ಅನೇಕ ರೀತಿಯ ತರಕಾರಿಗಳ ಬೆಳವಣಿಗೆಗೆ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ತರಕಾರಿ ಬೆಳೆಯಲಿಕ್ಕೆ ಸಾಧ್ಯ. ಇದರ ಕುರಿತು ನಾವು ಮಾತನಾಡಲಿಕ್ಕೆ ಇವತ್ತು ಮಂಗಳೂರಿನ ಅರುಣಾಂಬಿಕಾ ಅವರ ಕೈತೋಟ ಇರುವಂತಹ ಮನೆಗೆ ಬಂದಿದ್ದೇವೆ. ಚಳಿಗಾಲದ ತರಕಾರಿಗಳ ಆಯ್ಕೆ, ಬೆಳೆಸುವ ವಿಧಾನ, ನಿರ್ವಹಣೆ ಇದೆಲ್ಲದರ ಕುರಿತು ನಾವೀಗ ಅವರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕಾಲಕ್ಕನುಗುಣವಾಗಿ 3 ಸಲ ತರಕಾರಿ ಬೆಳೆಸಬಹುದಲ್ವಾ? ಹೌದು. ಅದರಲ್ಲಿ ಈಗ ಸೂಕ್ತ ಕಾಲ ಯಾವುದು ತರಕಾರಿ ಬೆಳೆಗೆ ಅಂತ ಹೇಳ್ತೀರಿ ನೀವು? ಮಂಗಳೂರಿನಲ್ಲಿ ಸೂಕ್ತ ಕಾಲ ಅಂತ ಏನೂ ಇಲ್ಲ, ಆದ್ರೂ ಈಗ ಬರುವ ಕಾಲ ಚಳಿಗಾಲ. ಈ ಚಳಿಗಾಲದಲ್ಲಿ ನಾವು ಎಲ್ಲರೂ ನೆನೆಸ್ತೇವೆ ಹೊಸ ಹೊಸ ತರಕಾರಿಗಳನ್ನು ಬೆಳೆಸಬೇಕು ಅಂತ. ಹಾಗೆ ಸೂಕ್ತ ಕಾಲ ಅಂತ ಹೇಳಿಕೊಂಡು ಅದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇಸಿಗೆ ಕಾಲ ನಮ್ಮೂರಲ್ಲಿ ತುಂಬಾ ಬಿಸಿಲಿರುವುದರಿಂದ ಚಳಿಗಾಲ ಸ್ವಲ್ಪ ತಂಪಾದ ಹವೆಯೂ ಇದೆ, ಜೊತೆನಲ್ಲಿ ಸ್ವಲ್ಪ ನೀರು ಸಾಕಾಗ್ತದೆ. ಅದರಿಂದ ಅದು ಸೂಕ್ತ ಕಾಲ ಅಂತ ಹೇಳಿ ಹೇಳ್ತಾರೆ. ಈಗ ನಮ್ಮ ಇಲ್ಲಿನ ಹವಾಮಾನಕ್ಕನುಗುಣವಾಗಿ ಚಳಿಗಾಲದಲ್ಲಿ ಯಾವ ಯಾವ ರೀತಿಯ ತರಕಾರಿ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬಹುದು? ನಮ್ಮ ಊರಿನ ತರಕಾರಿಗಳು ಅಂತ ಹೇಳುದಾದ್ರೆ ತೊಂಡೆ ಈಗಲೇ ಇನ್ನು ನೆಕ್ಸ್ಟ್ ಬರುವ ಚಳಿಗಾಲ ಮತ್ತು ಬೇಸಿಗೆ ಕಾಲಕ್ಕೆ 2 ಕಾಲಕ್ಕೂ ಅನುಗುಣವಾಗಿ ನಾವು ಬೆಳಿಬಹುದು. ಯಾಕಂತ ಹೇಳಿದ್ರೆ ನಾಗರ ಪಂಚಮಿ ಕಳೆದಾಗ ಗಿಡ ನೆಟ್ರೆ ಅದು ಇನ್ನು ಚಪ್ಪರ ತುಂಬಾ ಹರಡಿ ಉತ್ತಮ ರೀತಿಯಲ್ಲಿ ಅದು ಫಸಲು ಕೊಡ್ತದೆ. ಆದ್ರಿಂದ ತೊಂಡೆ ಬೆಳಿಬಹುದು. ಆಮೇಲೆ ಸೊಪ್ಪು ತರಕಾರಿಗಳನ್ನು ಧಾರಾಳವಾಗಿ ಬೆಳಿಬಹುದು. ಈಗ ತುಂಬಾ ಮಳೆ ಬಿದ್ದಿರ್ತದೆ, ಮಳೆ ಕಳೆದ ನಂತರ ಅಂಗಳದಲ್ಲಿ ಆಗಿರ್ಲಿ ಎಲ್ಲಾ ಕಡೆಯಲ್ಲಿ ಪಾಚಿ ಕಟ್ಟಿರ್ತದೆ. ಆ ಪಾಚಿಯನ್ನ ಸಾಮಾನ್ಯವಾಗಿ ಮೊದಲಿನ ಕಾಲದಲ್ಲಿ ನಾನು ಹೇಳುದು ದೊಡ್ಡ ಅಂಗಳ ಇರ್ತಿತ್ತು, ಸಾಲು ತರಕಾರಿಗಳನ್ನ ಮಳೆಗಾಲದ ತರಕಾರಿ ಮಾಡಿ ಮುಗಿತಿತ್ತು. ಆಗ ಅದನ್ನೆಲ್ಲ ರಾಶಿ ಕೂಡಿಸಿ ಅದನ್ನ ಸುಡುಮಣ್ಣು ಅಂತ ಹೇಳ್ತಾರೆ, ಸುಡುಮಣ್ಣು ಮಾಡಿ ತರಕಾರಿ ಮಾಡ್ತಿದ್ರು. ಈ ತರಕಾರಿ ಮಾಡುವ ಸಮಯ ಅಂತ ಹೇಳಿದ್ರೆ ಇನ್ನೀಗ ತರಕಾರಿ ಮಾಡುವ ಸಮಯ ಅಂತ ಇದಾಗ್ತಿತ್ತು. ಅದಕ್ಕೆ ನಾವು ಸೌತೆಕಾಯಿ ಆಮೇಲೆ ಗಡ್ಡೆ ತರಕಾರಿಗಳನ್ನೆಲ್ಲ ಬೆಳೆಸ್ತಿದ್ದೆವು ಆವಾಗ. ಈಗ ಕೂಡ ಹಾಗೇನೆ, ಈಗ ಕೂಡ ಯೋಗ್ಯವಾದ ತರಕಾರಿಗಳಂತ ಹೇಳಿದ್ರೆ ಬೆಂಡೆ ಬೆಳೆಸಬಹುದು, ಬದನೆ ಬೆಳೆಸಬಹುದು, ಹರುವೆ ಬೆಳೆಸಬಹುದು. ಹಳೆ ಮಣ್ಣಿನನ್ನು ಸ್ವಲ್ಪ ಕಂಪೋಸ್ಟ್ ಅನ್ನೆಲ್ಲ ಸೇರಿಸಿ, ಅಂದ್ರೆ ವ್ಯಾಲ್ಯೂ ಆಡ್ ಮಾಡುದು ಅಂತ ಹೇಳ್ತಾರಲ್ಲ, ಆಹಾರಕ್ಕೆ ಹೇಗೆ ತಯಾರಿಕೆಯ ಪ್ರೋಸೆಸ್ ಇದೆಯೋ ಅದೇ ತರ ನಮ್ಮ ತರಕಾರಿ ಬೆಳಿಲಿಕ್ಕೆ ಕೂಡ ಗೊಬ್ಬರದ ತಯಾರಿಕೆ ಅಂತ ಹೇಳುವಂತದ್ದು ಇರ್ತದೆ. ಆ ಗೊಬ್ಬರ ತಯಾರಿ ಮಾಡ್ಲಿಕ್ಕೆ ಹಳೆ ಮಣ್ಣುಗಳು ಮತ್ತು ಹೊಸ ಮಣ್ಣುಗಳನ್ನ ಸೇರಿಸಿ, ಕಂಪೋಸ್ಟ್ ಅನ್ನು ಸರಿಯಾಗಿ ಸೇರಿಸಿ, ಗೊಬ್ಬರಗಳನ್ನೆಲ್ಲ ಸೇರಿಸಿ ನಾವು ಒಂದು ಲೆವೆಲ್ ಮಾಡಿ ಬೆಡ್ ಮಾಡಿ ಅದರಲ್ಲಿ ಹಾಕ್ತೇವೆ. ಹರಿವೆ, ಬಸಳೆ, ಬದನೆ, ಆಮೇಲೆ ಎಸ್ಪೆಷಲಿ ಈಗ ನೀವು ಎಲ್ಲ ಕಡೆಯಲ್ಲಿ ನೋಡಬಹುದು ಹಳದಿ ಹಳದಿ ಹೂಗಳು ಇರ್ತದೆ. ಅದು ನಮ್ಮ ಸೊರೆ ಮತ್ತು ಇದರದ್ದು ಹೂ ಇರ್ತದೆ. ಹೀರೆಕಾಯಿ ತುಂಬಾ ಬೆಳಿಬಹುದು. ಜಾಗ ಇದ್ರೆ ನಿಮಗೆ ಹೀರೆ, ಸೊರೆ, ತೊಂಡೆ, ಬೆಂಡೆ, ಬದನೆ, ಅಲಸಂಡೆ, ಪಡುವಲ ಇತ್ಯಾದಿ ತರಕಾರಿಗಳನ್ನು ಈಗ ಯೋಗ್ಯವಾದ ಸಮಯ. ಈಗ ನಾವು ಇದನ್ನು ಶುರು ಮಾಡಬೇಕಿದ್ರೆ ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕು?
ನೋಡಿ, ಅದು ಮಳೆ ಮತ್ತು ಬೇಸಿಗೆಯ ಒಂದು ಆಟದ ಮೇಲೆ ಹೊಂದಿಕೊಂಡಿದೆ. ಈ ವರ್ಷ ತುಂಬಾ ಮಳೆ, ಸಿಕ್ಕಾಪಟ್ಟೆ ಮಳೆ ಕಳೆದ್ರಿಂದ ಎಲ್ಲಾ ಬೀಜ ಹಾಕುವ ಸಮಯ ಕೂಡ ಮುಂದುವರೆದು ಹೋಗಿದೆ. ಆಮೇಲೆ ಏನಾಯ್ತು, ಈಗ ಚಳಿಗಾಲ ಬರ್ತದಾ ಇಲ್ವಾ ಅಂತೇಳಿ ಡೌಟ್ ಬಂತು. ಆದ್ರೆ ಈಗ ಒಂದು ಸ್ವಲ್ಪ ದಿವಸದಿಂದ ಚಳಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಬೀಜ ಹಾಕ್ಬೋದು. ಈಗ ಸೊಪ್ಪಿನ ತರಕಾರಿಗಳನ್ನ ಮಾಡಬಹುದು. ಸೊಪ್ಪು ತರಕಾರಿಗಳಲ್ಲಿ ಹರವೆ ತರಕಾರಿಗಳನ್ನ ಮಾಡಬಹುದು. ಹರವೆಯಲ್ಲಿ ತುಂಬಾ ವೈವಿಧ್ಯತೆ ಇದೆ. 8-10 ವೈವಿಧ್ಯತೆ ನಮ್ಮ ಸುತ್ತಮುತ್ತ ನೋಡಬಹುದು ನಾವು. ಅದಲ್ಲದೆ ತರಕಾರಿ ಪ್ರಿಯರಿಗೆ ಚಳಿಗಾಲದ ತರಕಾರಿ ಅಂತ ಎಸ್ಪೆಷಲಿ ಇರುವಂತದ್ದು ಕ್ಯಾಬೇಜು, ಹೂಕೋಸು, ಆಮೇಲೆ ಕ್ಯಾರೆಟ್, ಮುಲ್ಲಂಗಿ ಇತ್ಯಾದಿಗಳೆಲ್ಲ. ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಇಲ್ಲಿ ಸ್ವಲ್ಪ ಆಗೋದು ಕಷ್ಟ ಆಗ್ತದೆ, ಸೊಪ್ಪಿಗೋಸ್ಕರ ಮಾಡಬಹುದು. ಆದ್ರೆ ಅದಲ್ಲದಿದ್ರೆ ನಮ್ಮ ಮುಲ್ಲಂಗಿಯನ್ನ ಅದ್ಭುತವಾದ ರೀತಿಯಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ, ಒಂದೇ ಸಲ ನಾವು ಈಗ ಮಾರಾಟದ ದೃಷ್ಟಿಯಿಂದ ಮಾಡದಿದ್ರು ಕೂಡ ನಾವು ಸಣ್ಣ ತಾರಸಿ ಇರುವವರು ಸ್ವಲ್ಪ ಸ್ವಲ್ಪ ಒಂದು 6-8 ತೊಟ್ಟೆಗಳಲ್ಲಿ ಉತ್ತರ ದಿಕ್ಕಿಗೆ ಅಂದ್ರೆ ನೆರಳಿಗೆ ಹಾಕಿದ್ರೆ ಕೂಡ ಅದು ಬರ್ತದೆ. ಈಗ ನೀವು ತರಕಾರಿ ಮಾಡುವಾಗ ಬೀಜಗಳ ಆಯ್ಕೆ ಎಲ್ಲ ಯಾವ ರೀತಿ ಮಾಡ್ತೀರಿ? ಈಗ ಬೀಜಗಳ ಆಯ್ಕೆ ಅತ್ಯಂತ ಪ್ರಮುಖವಾದಂತದ್ದು. ಈಗ ನಾವು ಎಷ್ಟೋ ವರ್ಷಗಳಿಂದ ಬೆಳೆಯುದ್ರಿಂದ ಇದು ಬೀಜಗಳ ಆಯ್ಕೆ ನಮಗೆ ಒಂದು ದೊಡ್ಡ ಸಾಹಸ ಅಂತ ಕಾಣುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ತುಂಬಾ ವರ್ಷದಿಂದ ಬೆಳೆಸ್ತಾ ಇದ್ದೇವೆ. ನಾನು ನನ್ನನ್ನೆಲ್ಲ ಹೇಳುದು, ನನ್ನ ಅಮ್ಮ, ಅಜ್ಜ, ಅಪ್ಪ ಅಂದ್ರೆ ತಲಾಂತರದಿಂದ ಅದು ಬೆಳ್ಕೊಂಡು ಬಂದಿದೆ. ಆ ಒಂದು ಹ್ಯಾಬಿಟ್ ಅಂತ ಹೇಳ್ಬಹುದು ನೀವು. ನಮ್ಮ ಮನೆಯ ತರಕಾರಿಯನ್ನು ನಾವೇ ಬೆಳೆಸುದು ಅನ್ನೋ ಹ್ಯಾಬಿಟ್ ಬೆಳ್ಕೊಂಡು ಬಂದಿದೆ. ಇದರಿಂದಾಗಿ ನನಗೆ ಬೀಜಗಳ ಒಂದು ಆಯ್ಕೆ ಪ್ರಕ್ರಿಯೆಗಳು ತುಂಬಾ ಕಷ್ಟಕರವಾಗಿ ತೋರದೇ ಇಲ್ಲ. ಮತ್ತೆ ಇನ್ನೊಂದು, ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಇದೆ. ಆ ಬಳಗದವರು ಕೂಡ ನಮ್ಮ ಕುಟುಂಬದವರಾಗೆ ಆಗಿದ್ದಾರೆ. ನನ್ನ ಹತ್ರ ಯಾವುದೇ ಬೀಜ ಇಲ್ಲ ಅಂತ ಹೇಳಿ ಆದ್ರೆ ಅವರು ನನಗೆ, ಹಾಗೆ ನನ್ನ ಹತ್ರ ಹೆಚ್ಚುವರಿ ಗಿಡಗಳಾಗಿರ್ಲಿ, ಹೆಚ್ಚುವರಿ ಬೀಜಗಳಾಗ್ಲಿ ಇದ್ರೆ ಅದನ್ನ ಅವರಿಗೆ ಪಾಸ್ ಆನ್ ಮಾಡುವಂತದ್ದು ಒಂದು ಕಾಮನ್ ಆಗಿ ಹೋಗಿದೆ. ಈಗ ಪ್ರಥಮವಾಗಿ ಈ ತರಕಾರಿ ಬೆಳಿಬೇಕು ಅಂತ ಇರುವವರಿಗೆ ಅಂದ್ರೆ ಅವರಿಗೆ ಯಾವ ರೀತಿ ಆಯ್ಕೆ ಮಾಡ್ಲಿಕ್ಕೆ ನೀವು ಸೂಚನೆ ಕೊಡ್ತೀರಿ? ಈಗ ಮಂಗಳೂರಿನಲ್ಲಾದ್ರೆ ಪ್ರಥಮವಾಗಿ ಅಂತ ಹೇಳಿದ್ರೆ ಒಂದು ಸಾವಯವ ಕೃಷಿಕ ಗ್ರಾಹಕರ ಬಳಗ ಇದೆ. ಅಲ್ಲಿ ಪ್ರತಿ ಆದಿತ್ಯವಾರ ನಮ್ಮದೊಂದು ಸಂತೆ ನಡೀತದೆ. ಅಲ್ಲಿ ತರಕಾರಿಯನ್ನು ಮಾರಾಟ ಮಾಡಿದ ಹಾಗೇನೆ ಆಯ್ದ ಬೀಜಗಳನ್ನ ಮಾರಾಟ ಮಾಡ್ತಾರೆ. ಅಲ್ಲಿಂದ ತಕೊಳ್ಬಹುದು. ನಮಗೆ ಬೇಕಾಗುವಂತ ಬೀಜಗಳನ್ನು ಸಿಲೆಕ್ಟ್ ಮಾಡಬಹುದು. ಜೊತೆಯಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ ಅಲ್ಲಿ. ಅದು ಯಾರು ಕೂಡ ಮಾರಾಟ ದೃಷ್ಟಿಯಿಂದ ಅಥವಾ ತಾವು ಹಣ ಗಳಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡುವ ಒಂದು ಸಂಸ್ಥೆ ಅಲ್ಲ ಅದು. ಅದರಲ್ಲಿ ಒಬ್ರಿಗೊಬ್ರು ಪರಸ್ಪರ ಬೆಳ್ಕೊಳ್ಳಿ, ನಾವು ಬೆಳೆದು ನಾವು ನಮ್ಮ ಅನ್ನದ ತಟ್ಟೆ ತುಂಬಿಸುವ ಅಂತ ಹೇಳುವಂತ ಒಂದು ಮಾನಸಿಕ ಸ್ಥಿತಿಯಲ್ಲೇ ಇರುವವರು ಮಾತ್ರ ಅದರಲ್ಲಿ ಇದ್ದಾರೆ. ಅವರು ಎಲ್ರಿಗೂ ಹಂಚ್ತಾರೆ. ಈಗ ಬೀಜ ಎಲ್ಲ ಆಯ್ಕೆ ಮಾಡಿದ ನಂತರ ಮುಂದಿನ ಹಂತದಲ್ಲಿ ಯಾವ ರೀತಿ ಮಣ್ಣು ಎಲ್ಲ ತಯಾರಿ ಮಾಡುವಂತ? ಮಣ್ಣು ತಯಾರಿ ಮಾಡುವುದು ದೊಡ್ಡ ಒಂದು ಹೆಕ್ಟಿಕ್ ವರ್ಕ್ ಅಂತಲೇ ಹೇಳ್ತೇವೆ ನಾವು. ಈಗ ಮಳೆಗಾಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಫುಲ್ ಭೂಮಿಯಲ್ಲಿ ಇರುವ ರಸಸಾರಗಳು ಪೂರ್ತಿ ತೊಳೆದೋಗ್ತದೆ. ಅಷ್ಟು ಮಳೆ ಬರ್ತಾ ಇರ್ತದೆ. ನಾವು ನೋಡಿದೇವಲ್ಲ, ಈಗ ಈ ಮಳೆಗೆ ಸಾಮಾನ್ಯ ಎಲ್ಲ ತೊಳೆದೋಯ್ತು ಅಂತಲೇ ಹೇಳ್ತಾರೆ. ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂತಹ ಯಾವುದೇ ರಸಸಾರ ಕೂಡ ಉಳಿಯುವುದಿಲ್ಲ, ಎಲ್ಲ ನೀರಿಗೆ ಹೊರಟೋಗ್ತದೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾರ್ಬನ್ ಕಂಟೆಂಟ್ ಅನ್ನು, ಆಮೇಲೆ ಉಳಿದಿರುವಂತಹ 13 ಪ್ರಮುಖ ಕಂಟೆಂಟ್ಗಳನ್ನು ನಾವು ಭೂಮಿಯಲ್ಲಿ ಉತ್ಪತ್ತಿ ಮಾಡ್ಲಿಕ್ಕೆ ಇರುವಂತದ್ದು ಗೊಬ್ಬರ ತಯಾರಿಕೆ ಪ್ರಮುಖವಾದಂತಹ ಪಾತ್ರ ವಹಿಸ್ತದೆ ಇಲ್ಲಿ. ಈಗ ಬೀಜ ಹಾಕುವ ಮೊದಲು ನಾವು ಒಂದು ಬೇಸಲ್ ಡೋಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಸಪೋಸ್ ನೀವು ಆರಂಭಿಕ ಹಂತದಲ್ಲಿದ್ರೆ, ನಮ್ಮ ಕೆಲವರಿದ್ದಾರೆ ಫ್ರೆಂಡ್ಸ್, ಅವರು ಬೇಸಲ್ ಡೋಸ್ ಅನ್ನ ಕೊಡ್ತಾರೆ ನಿಮಗೆ. ಅಲ್ಲಿ ಅದು ಕೂಡ ಮಾರಾಟಕ್ಕೆ ಸಿಗ್ತದೆ. 13 ಕಂಟೆಂಟ್ ಅಂತ ಹೇಳಿದ್ರಲ್ಲ, ಅದು ಯಾವ್ದೆಲ್ಲ ಅಂತ ಹೇಳ್ಬಹುದಾ? ಅಂದ್ರೆ ಈಗ ತುಂಬಾ ಸತ್ವಗಳಿದೆ ಭೂಮಿಯಲ್ಲಿ ಅಂತ ಹೇಳಿ ಹೇಳುದನ್ನು ಇತ್ತೀಚೆಗೆ ವಿಜ್ಞಾನಿಗಳು ಎಲ್ಲರೂ ಕೂಡ ಕಂಡಿಡ್ದು ಅದನ್ನ ಹೇಳ್ತಾ ಇರ್ತಾರೆ. ನಾನೀಗ ಸಾವಯವವಾಗಿ ಎಲ್ಲ ಗಿಡಗಳನ್ನು ಬೆಳೆಸುವುದು ಎಲ್ಲ ಸಾವಯವ ರೀತಿಯಲ್ಲೇ. ಸಾವಯವ ರೀತಿಯಲ್ಲಿ ನಿಮಗೆ ಯಾವ ಯಾವ ಇದು ಕ್ಯಾಲ್ಸಿಯಂ, ಇದು ಅಯನ್, ಇದಂತ ಗೊತ್ತಾಗೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಇನ್ ಜನರಲ್ ನಾವು ಹೇಳೋದಾದ್ರೆ ಪ್ರಮುಖವಾದಂತಹ 3 ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಆಮೇಲೆ ಕ್ಯಾಲ್ಸಿಯಂ ಬೇಕು, ಮಿನರಲ್ಸ್ ಬೇಕು. ಅಂದ್ರೆ ಎಲ್ಲಾ ಅಂಶಗಳು ಬೇಕು ನಮಗೆ. ಜಿಂಕ್ ಬೇಕು.
ಏನೇನೋ ಸತ್ವಗಳಿದೆ, ಅಂದ್ರೆ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಎಲಿಮೆಂಟ್ಸ್ ನಮ್ಗೆ ಬೇಕು. ಅದೇ ತರ ಸಸ್ಯಕ್ಕೆ ಕೂಡ ಎಲಿಮೆಂಟ್ಸ್ ಬೇಕಾಗ್ತದೆ. ಎಲ್ಲಾ ಎಲಿಮೆಂಟ್ಸ್ ಕೂಡ ಅದರ ಬೆಳವಣಿಗೆಗೆ ಬೇಕಾಗ್ತದೆ. ಅದರಲ್ಲಿ ಸ್ಥೂಲವಾದದ್ದು 13 ಅಂತ ಹೇಳಿದ್ದು ನಾನು. ಅಂದ್ರೆ 13 ಕಂಟೆಂಟ್ಸ್ ಅಂತ ಹೇಳ್ತಾರೆ ಈಗ ಸೈಂಟಿಸ್ಟ್ಗಳು. MOP ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇತ್ಯಾದಿಗಳನ್ನು ನಾವು ಹಾಕ್ತೇವೆ ಅಂತೇಳಿ ಉಂಟು. ಈಗ ಮೊದಲು ಸೈಂಟಿಸ್ಟ್ಗಳು ಹೇಳಿರುವಂತದ್ದು ಇದೆಲ್ಲ. ಇದನ್ನ ಕ್ರಿಯೇಟ್ ಮಾಡ್ಬೇಕು ನಾವು ಕ್ರಿಯೇಟ್ ಮಾಡುದಲ್ಲ. ಗಿಡವೇ ತನ್ನ ಬೇರಿನಿಂದ ಅದು ಅಬ್ಸಾರ್ಬ್ ಮಾಡಿದ್ರೆ ಮಾತ್ರ ಸಸ್ಯ ಸರಿಯಾಗಿ ಬೆಳೀತದೆ. ಈ ಸಸ್ಯ ಬೆಳವಣಿಗೆಗೆ ತುಂಬಾ ತುಂಬಾ ಉಪಯುಕ್ತವಾದಂತಹ ಕಂಟೆಂಟ್ಗಳನ್ನ ತಾನೇ ತಯಾರು ಮಾಡ್ತದೆ. ಗಿಡಕ್ಕೆ ನಾವು ಹಾಕಿದ್ರು ಕೂಡ ಅದನ್ನೆಲ್ಲ ಅದು ತಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ನೈಟ್ರೋಜನ್ ಯುಕ್ತವಾದಂತಹ ಯಾವ್ದಾದ್ರು ಅಂದ್ರೆ ಯೂರಿಯಾ, ಉದಾಹರಣೆಗೆ ಈಗ ಕಾಮನ್ ಆಗಿ ಜನರಿಗೆ ಗೊತ್ತಿರೋದು ಯೂರಿಯಾವನ್ನು ಹಾಕಿದೀರಿ ಅಂತ ಹೇಳಿ ಆದ್ರೂ ಅದು ಎಲ್ಲಾ ಯೂರಿಯಾದ ಅಂಶಗಳನ್ನು ನೀವು ಹಾಕಿರುವುದನ್ನೆಲ್ಲ ತೆಕ್ಕೊಳ್ತದೆ ಅಂತೇಳಿ ಇರುದಿಲ್ಲ. ಅದೇ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತನಗೆ ಬೇಕಾದಂತಹದ್ದನ್ನು ತಾನು ಅಬ್ಸಾರ್ಬ್ ಮಾಡ್ತದೆ. ಬೇರಿನ ಅಥವಾ ಎಲೆಯ ಮುಖಾಂತರ ಅಬ್ಸಾರ್ಬ್ ಮಾಡ್ತದೆ. ಇದಕ್ಕೆ ಹೇಳುದು ಗಿಡಗಳು ತನ್ನ ಪೋಷಣೆಗೆ ಬೇಕಾಗುವಂತಹ, ತನ್ನ ಬೆಳವಣಿಗೆಗೆ ಬೇಕಾಗುವಂತಹ ಎಲ್ಲಾ ಅಂಶಗಳನ್ನು ತಾನೇ ತಯಾರು ಮಾಡಿಕೊಂಡು ತಗೊಳ್ತದೆ. ಇದಕ್ಕೆ ನಾನೇನ್ ಮಾಡ್ತೇನೆ ಅಂದ್ರೆ, ಮುಖ್ಯವಾಗಿ ನಾನೀಗ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನಾವು ಎರೆಹುಳ ಗೊಬ್ಬರ ಹಾಕ್ಬೋದು. ಇಲ್ಲದಿದ್ರೆ ಇತ್ತೀಚೆಗೆ ಒಂದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈಗ ಬ್ರಹ್ಮ ಅವರ ಸೈಂಟಿಸ್ಟ್ ಒಬ್ರು ಅನೌನ್ಸ್ ಮಾಡಿದ್ದಾರೆ, ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ. ಆದ್ರೆ ಅದನ್ನು ನೀವು ನೋಡಿದ್ರೆ ಹೇಳ್ಬಹುದು ಹುಳ ಅಂತೇಳಿ. ಅಂದ್ರೆ ಮೊದ್ಲಿನಿಂದಲೇ ಇತ್ತು ಈ ಭೂಮಿಯಲ್ಲಿ, ಅದು ಮೊದ್ಲಿನಿಂದಲೇ ಇದ್ದಂತದ್ದೇ. ಅದನ್ನು ಈಗ ಎಕ್ಸ್ಪರ್ಟ್ಗಳು ಅದನ್ನು ಏನೋ ಡೆವಲಪ್ ಮಾಡಿರ್ಬೇಕು, ಅದರ ಇನ್ನೊಂದು ಫಾರ್ಮ್ ಅಲ್ಲಿ ಮಾಡಿರ್ಬೇಕು. ಆದ್ರೆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ, ಆ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅನ್ನು ಡೆವಲಪ್ ಮಾಡಿ ಗಿಡಗಳಿಗೆ ಹಾಕಿದ್ರೆ ಅದು ಎಲ್ಲಾ ರೀತಿಯ ಕಂಟೆಂಟ್ಗಳನ್ನು, ಎಲ್ಲಾ ರೀತಿಯ ಅಂದ್ರೆ ಗಿಡಗಳ ವೇಸ್ಟ್ ಗಳನ್ನು ಅದು ತಿಂತದೆ. ತಿಂದಾಗ ಅದರ ವೇಸ್ಟ್ ಇರ್ತದಲ್ಲ, ಎರೆಹುಳ ಅಂತ ಹೇಳಿದ್ರೆ ಎರೆಹುಳದ್ದು ವೇಸ್ಟ್ ಇರ್ತದಲ್ಲ, ಅದನ್ನು ಬೇರು ಅಬ್ಸಾರ್ಬ್ ಮಾಡ್ತದೆ. ತನಗೆ ಬೇಕಾಗುವ ಎಲ್ಲಾ ರೀತಿಯ ಸಾವಯವ ಗೊಬ್ಬರಗಳನ್ನು, ಅದು ಕಂಟೆಂಟ್ಗಳನ್ನು, ಅದು ಅಂದ್ರೆ ಏನ್ ಹೇಳ್ತಾರೆ ಎಲಿಮೆಂಟ್ಗಳನ್ನು ಅದು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸಹಕಾರಿಯಾಗ್ತದೆ. ಆದ್ರಿಂದ ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಆಗಿರ್ಲಿ ಅಥವಾ ಎರೆಹುಳ ಗೊಬ್ಬರ ಆಗಿರ್ಲಿ, ಇದು ಸಹಕಾರಿಯಾಗ್ತದೆ. ಇದು ನಿಮಗೆ ಇಂತಿಷ್ಟೇ ನಾವು ಯೂರಿಯಾ ಹಾಕ್ಬೇಕು, ಇಂತಿಷ್ಟೇ ಪೊಟ್ಯಾಶ್ ಹಾಕ್ಬೇಕು, ಇಂತಿಷ್ಟೇ ಫಾಸ್ಫರಸ್ ಹಾಕ್ಬೇಕು ಅಂತ ಹೇಳುವಂತದ್ದೆಲ್ಲ ಅದು ಅಲ್ಲಿ ಸುಳ್ಳು ಮಾಡ್ತದೆ. ಆ ಪಾಯಿಂಟಿನಿಂದ ನೋಡಿದ್ರೆ, ಆ ಒಂದು ಡೈರೆಕ್ಷನ್ ನಲ್ಲಿ ನೋಡಿದ್ರೆ ಅದನ್ನೆಲ್ಲ ಅದು ಸುಳ್ಳು ಮಾಡ್ತದೆ. ಅಂದ್ರೆ ನಿಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ಅದೆಲ್ಲ ಅಗತ್ಯ ಇಲ್ಲ ಅಂತೇಳಿ ಬರ್ತದೆ. ಗಿಡಗಳ ಬೆಳವಣಿಗೆಗೆ ಬೇಕಾಗುವಂತದ್ದು ಅದಕ್ಕೆ ತಂಪು ವಾತಾವರಣ, ಗಿಡದ ಬೆಳವಣಿಗೆಗೆ ಬೇಕಾಗುವಂತದ್ದು ಅದರ ಬುಡ ಅಂದ್ರೆ ಅದರ ಹಸಿವನ್ನು ನೀಗಿಸ್ಲಿಕ್ಕೆ ಇರುವಂತಹ ಒಂದು ವಾತಾವರಣವನ್ನ ಕಲ್ಪಿಸಿಕೊಡುವಂತದ್ದು. ಅಷ್ಟರಲ್ಲಿ ಯಾವುದೇ ಗಿಡವು ಬೆಳೀತದೆ. ಈಗ ನಾನು ಬೇಸಲ್ ಡೋಸಿಗೆ ಬರುದಾದ್ರೆ, ಬೇಸಲ್ ಡೋಸ್ ಅನ್ನ, ಹೌದು ನಿಮಗೆ ಬೇಸಲ್ ಡೋಸ್ ಏನು ಅಂತೇಳಿ ಗೊತ್ತಿಲ್ಲದಿದ್ರೆ ಬೇಸಲ್ ಡೋಸ್ ಅನ್ನು ಅಂಗಡಿಯಲ್ಲಿ ತಕೊಂಡ್ ಬರ್ಲಿಕ್ಕೆ ಆಗ್ತದೆ. ಅದು ಕೂಡ ಸಾವಯವ ಕೃಷಿಕ ಗ್ರಾಹಕರ ಬಳಗದ ಸಂತೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ತಕೊಂಡ್ ಬರ್ತಾರೆ. ಅಲ್ಲಿಂದ ಮೊದಲನೆಯ ಬಾರಿ ತಕೊಂಡ್ ಬರ್ಬೋದು. ನಂತರ ನಾವು ಟ್ರೈನ್ ಮಾಡ್ತೇವೆ, ಇಲ್ಲದಿದ್ರೆ ಅಲ್ಲಿ ಅವರು ಕೇಳಿದ್ರೆ ಸಹ ಹೇಳಿಕೊಡ್ತಾರೆ ಏನೇನು ಕಂಟೆಂಟ್ ಅನ್ನ ಅದಕ್ಕೆ ಹಾಕ್ಬೇಕು. ಒಂದು ಗಿಡ ಬೆಳವಣಿಗೆಗೆ ಯಾವುದೆಲ್ಲ ತರದ ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಹಾಕ್ಬೇಕು ಅಂತ ಹೇಳೋದನ್ನು ಅವರು ತಿಳಿಸ್ಕೊಡ್ತಾರೆ. ಈಗ ನೀವು ಹೇಳಿದ್ರಲ್ಲ ಬೇಸಲ್ ಡೋಸ್ ಅಂತ, ಅದು ಮಣ್ಣಿನ ಜೊತೆ ಬೆರೆಸುವಂತದ್ದ ಬೀಜ ಹಾಕುವ ಮೊದಲು? ಈಗ ಬೇಸಲ್ ಡೋಸ್ ಅಂತ ಹೇಳಿದ್ರೆ ಎಂತ ಗೊತ್ತುಂಟ, ಏನಿದಿಲ್ಲ. ನಮ್ಮದು ಹಳೆ ಮಣ್ಣು, ಈಗ ಹೊಸದಾಗಿ ತಯಾರು ಮಾಡುವವರಿಗೆ ಹಳೆ ಮಣ್ಣು ಅಂತ ಇರುದಿಲ್ಲ ಅಲ್ಲ, ಆವಾಗ ಎಲ್ಲಿಂದ ಆದ್ರೂ ಒಂದು ಮಾವಿನ ಮರ, ಹಳೆ ಮಾವಿನ ಮರ ಅಥವಾ ತೆಕ್ಕಿ ಮರ, ಇಂತ ಹಳೆ ಮರಗಳಿಂದ, ಅಥವಾ ನೀವು ಲಾಂಗ್ ಡ್ರೈವ್ ಹೇಗೂ ಹೋಗುವ ಒಂದು ಹ್ಯಾಬಿಟ್ ಇರ್ತದೆ ಎಲ್ಲ ಕಡೆಯಲ್ಲೂ, ಅಥವಾ ಹತ್ರದಲ್ಲೇ ಹಳ್ಳಿ ಇದೆ, ಮಂಗಳೂರಿನ ಸುತ್ತಮುತ್ತ ಹಳ್ಳಿಗಳಿದೆ, ಅಲ್ಲಿಂದ ಒಂದು ಮುಷ್ಟಿ ಮಣ್ಣು ತಕೊಂಡ್ ಬಂದು ಆ ಮಣ್ಣಿಗೆ ನೀವು ಯಾವ್ದಾದ್ರೂ ಎಣ್ಣೆ ಹಿಂಡಿಗಳ ಚರಟ ಅಂತ ಹೇಳ್ತೇವೆ, ಎಣ್ಣೆ ತೆಗ್ದಾದ್ಮೇಲೆ ಉಳಿದಂತಹ ಹಿಂಡಿಗಳಿರ್ತದಲ್ಲ ಅದನ್ನು,
ಮತ್ತೆ ಎರೆಹುಳ ಗೊಬ್ಬರ, ಒಂದು ಸ್ವಲ್ಪ ಎಳ್ಳು ಹಿಂಡಿದು ವೇಸ್ಟ್, ಎಳ್ಳೆಣ್ಣೆ ತೆಗೆದ ಮೇಲೆ ಇರುವಂತಹ ವೇಸ್ಟ್ ಇರ್ತದಲ್ಲ ಅದನ್ನು ಇತ್ಯಾದಿಗಳನ್ನ ನೀವು ಹಾಕಿದ್ರೆ, ಮತ್ತೆ ಸ್ವಲ್ಪ ತೃಣ ಅಥವಾ ಒಂದು ಸಣ್ಣ ತುಂಡು ಆಗುವಷ್ಟು ಒಂದು ಬೆಲ್ಲ, ಸ್ವಲ್ಪ ಮಜ್ಜಿಗೆ, ಒಂದು ಮುಷ್ಟಿ ಆಗುವಷ್ಟು ಕಡಲೆ ಹುಡಿ, ಇದನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಒದ್ದೆ ಮಾಡಿ ಅದನ್ನ ಕಟ್ಟಿ ಇಡಬೇಕು ಅಥವಾ ನೆರಳಿನಲ್ಲಿ ಮುಚ್ಚಿ ಇಡಬೇಕು. ಆಗ ಅದರಲ್ಲಿ ಎಲ್ಲಾ ತರದಂತಹ ಆಕ್ಟಿವಿಟಿಗಳು ಶುರುವಾಗ್ತದೆ. ಈ ಆಕ್ಟಿವಿಟಿ ಈ ಗಿಡಗಳಿಗೆ ಅತಿ ಮುಖ್ಯ. ಆಲ್ರೆಡಿ ನಮ್ಮ ಭೂಮಿಯಲ್ಲೆಲ್ಲ ಇರುವ ಕಾರಣ, ಅಥವಾ ಈಗ ಖಾಲಿ ಸೈಟ್ಗಳಲ್ಲಿ ಆದ್ರೆ ಅದೆಲ್ಲ ಇರ್ತದೆ ಆಲ್ರೆಡಿ. ಹಳೆ ಗಿಡಗಳು ಅಥವಾ ಎಲೆಗಳು ಮುಚ್ಚಿರುವಾಗ ಎಲ್ಲ ಆಕ್ಟಿವಿಟಿಗಳು, ಮೈಕ್ರೋಬಿಯಲ್ ಆಕ್ಟಿವಿಟಿ ಅಂತ ಹೇಳ್ತೇವಲ್ಲ, ಜೀವಾಣುಗಳ ಪ್ರಕ್ರಿಯೆಗಳು ಶುರುವಾಗ್ತದೆ. ಆ ಪ್ರಕ್ರಿಯೆ ಶುರುವಾದಾಗ ತನ್ನಿಂದ ತಾನೇ ಈ ಗಿಡಗಳು ಅಬ್ಸಾರ್ಬ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ತನಗೆ ಬೇಕಾಗುವಷ್ಟೇ ಆಹಾರ ತಿನ್ನೋದದು. ನಾವಾದ್ರೆ ಯಾರಾದ್ರೂ ಒತ್ತಾಯ ಮಾಡ್ತೇವೆ ಅಂತೇಳಿ ಏನಾದ್ರೂ ಬೇಡದಿದ್ರು ಸಹ ತಿಂತೇವಲ್ಲ, ಆ ಗಿಡಗಳಿಗೆ ಹಾಗೆ ಆಗುದಿಲ್ಲ. ನೀವು ಒತ್ತಾಯ ಮಾಡಿದ್ರೆ ಅದು ಒಂದೋ ಸತ್ತೋಗ್ತದೆ, ಇಲ್ಲದಿದ್ರೆ ಅದನ್ನು ತಿನ್ನುವುದೇ ಇಲ್ಲ, ಅದು ತಕೊಳ್ಳೋದೇ ಇಲ್ಲ. ಬೇರುಗಳ ಮೂಲಕ ಅಥವಾ ಎಲೆಗಳ ಮೂಲಕ ಅದು ತನಗೆ ಬೇಕಾಗುವಂತ ಆಹಾರ ತಯಾರಿ ಮಾಡ್ತದೆ. ಆತರ ಅದು ಇಂಪಾರ್ಟೆನ್ಸ್. ಇದಕ್ಕೋಸ್ಕರ ಬೇಸಲ್ ಡೋಸ್ ಇಂಪಾರ್ಟೆಂಟ್. ಈಗ ಅದನ್ನು ಪ್ರಥಮವಾಗಿ ಹಾಕಿ ಒಂದು ಚಟ್ಟಿಯಲ್ಲಾಗಲಿ ಅಥವಾ ಒಂದು ಬಾಸ್ಕೆಟ್ ನಲ್ಲಾಗಲಿ, ಯಾವುದೇ ಈ ಬೆಳೆಯುವ ಮಾಧ್ಯಮದಲ್ಲಿ ಅದನ್ನು ಹಾಕಿ ನೀವು ಪ್ರೋಟ್ರೇಗಳಲ್ಲಿ ತಯಾರು ಮಾಡಿದ್ರೆ ಒಳ್ಳೇದು. ಬೀಜವನ್ನು ರೆಡಿ ಆಗಿರುವಂತಹ ಗಿಡವನ್ನು ಬೇಸಲ್ ಡೋಸ್ ಸೇರಿಸಿ ಮಿಶ್ರ ಮಾಡಿ ಹಾಕ್ಬೇಕು, ಇಡಬೇಕು. ಆಮೇಲೆ ಗಿಡವನ್ನು ಹಾಕಿ ಅದಕ್ಕೆ ನೀರು ಕೊಡುವಾಗ್ಲೂ ಅಷ್ಟೇನೆ ಸ್ವಲ್ಪ ಸ್ವಲ್ಪವೇ ನೀರು ಕೊಡ್ಬೇಕು, ತುಂಬಾ ನೀರು ಕೊಡ್ಬೇಕು. ಬೀಜಗಳಿಗೆ ದಿನದಲ್ಲಿ ಎಷ್ಟು ಸಲ ನೀರು? ಬೀಜಗಳಿಗೆ ಅಂತ ಹೇಳಿದ್ರೆ ಅದನ್ನು ಫಸ್ಟಿಗೆ ನಾವು ಒದ್ದೆ ಮಾಡಿ ಪ್ರೋಟ್ರೇಯಲ್ಲಿ ಇಟ್ಟು ಅದರ ಬೀಜ ಹಾಕ್ಬೇಕು. ಆವಾಗ ಒದ್ದೆ ಮಾಡಿ ಹಾಕಿರೋದ್ರಿಂದ 2 ದಿವಸ ಕಾಲ ನಾವು ಅದಕ್ಕೆ ನೀರು ಹಾಕ್ಲಿಕ್ಕಿಲ್ಲ. 2 ಅಥವಾ 3 ದಿವಸ. ಕೆಲವೊಂದು ಸಸ್ಯಗಳಿಗೆ ಮುಚ್ಚಬೇಕಾಗ್ತದೆ, ಮುಚ್ಚಿ ಇಡಬೇಕು. ಕೆಲವೊಂದು ಬೀಜಗಳಿಗೆ ಮುಚ್ಚಿಡುವ ಅವಶ್ಯಕತೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಅದು ಹಾರ್ತದೆ, ಇಲ್ಲ ಅದು ಒಂದು ಬಿಸಿ ಉತ್ಪತ್ತಿ ಆಗ್ಬೇಕಲ್ಲ, ಶಾಖ ಉತ್ಪತ್ತಿ ಆಗ್ಬೇಕು. ಹಾಗಾದ್ರೆ ಬೇಗ ಅದು ಎಂಬ್ರಿಯೋ ಅಂತ ಹೇಳ್ತಾರಲ್ಲ, ಎಂಬ್ರಿಯೋ ಓಪನ್ ಆಗ್ಬೇಕು. ಆ ಎಂಬ್ರಿಯೋದಿಂದ ಸರಿಯಾಗಿ ಅದು ಚಿಗುರು ಬರ್ಬೇಕು. ಚಿಗುರು ಬಂದಾಗ ಚಿಗುರು ಚೆನ್ನಾಗಿ ಮೊಳಕೆ ಬರ್ಲಿಕ್ಕೆ ಸರಿಯಾದಂತಹ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕು ನಾವು. ಈಗ ಉದಾಹರಣೆಗೆ ಯಾವ ಬೀಜಗಳನ್ನು ನಾವು ಮುಚ್ಚಿಡ್ಬೇಕಾದ ಪರಿಸ್ಥಿತಿ? ಮುಚ್ಚಿಡುವಂತದ್ದು ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಹರಿವೆ ಬೀಜ ಅಂತ ಹೇಳಿದೆ ಅಲ್ಲ ನಾನು. ಈಗ ಹರಿವೆ ಬೀಜ ಇರುವಂತದ್ದು, ಹೌದು, ಹರಿವೆ ಬೀಜ ಅಂತ ಹೇಳಿದೆ. ಹರಿವೆ ಬೀಜವನ್ನು ನಾವು ತಕೊಂಡ್ ಬರ್ತೇವೆ, ಫುಲ್ ಟ್ರೇ ಅಲ್ಲಿ ಹಾಕ್ತೇವೆ, ಬೆಡ್ ಅಲ್ಲಿ ರೆಡಿ ಮಾಡಿ ಹಾಕ್ತೇವೆ. ಹಾಕುವಾಗ ನಾವು ಅದನ್ನು ಬೀಜವನ್ನು ಬಿತ್ತುವಾಗ ಒಂದು ವೈರಿಗಳಿರ್ತವೆ ಅವಕ್ಕೆ. ಏನಂದ್ರೆ, ಒಂದು ಇರುವೆ, ಒಂದು ಹಕ್ಕಿಗಳು ಏನಾದ್ರು. ಹಾಗಿರುವ ಸಂದರ್ಭದಲ್ಲಿ ನಾವು ಅದನ್ನು ಮುಚ್ಚಿ ಇಡ್ಬೇಕಾಗ್ತದೆ. ಒಂದು. ಎರಡನೇದಾಗಿ, ಇರುವೆಗಳಿಂದ ನಾವು ಮುಚ್ಚಿಡ್ಲಿಕ್ಕೂ ಸಾಧ್ಯ ಆಗುದಿಲ್ಲ. ಆಗ ಏನ್ ಮಾಡ್ಬೋದಂದ್ರೆ, ಒಂದು ಸ್ವಲ್ಪ ಒಂದು ನಮ್ಮ ಅಕ್ಕಿ ಹುಡಿಯ ತರಿ, ಅಕ್ಕಿ ತರಿ ಅಥವಾ ಗೋಧಿ ತರಿ, ಸುಲಭದಲ್ಲಿ ಸಿಗುವಂತದ್ದು ಉಪ್ಪಿಟ್ಟು ಮಾಡ್ಲಿಕ್ಕೆ ತಂದ ಸಜ್ಜಿಗೆ ಇರ್ತದೆ. ಸಜ್ಜಿಗೆ ಹುಡಿಯನ್ನು ಹಾಕಿ ನಂತರ ಅದನ್ನು ಮಿಶ್ರ ಮಾಡಿ ಅದನ್ನು ಹಾಕ್ಬೇಕು. ಹಾಗೆ ಮಾಡಿ ನಂತರ ಹಕ್ಕಿಗಳಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅದನ್ನು ಚಂದ ಮಾಡಿ ಮುಚ್ಚಿ ಇಡಬೇಕು. 2 ದಿವಸ ಕಳೆದಾಗ ನೀವು ನೋಡ್ಬೋದು ಅದೆಲ್ಲ ಮೊಳಕೆ ಬಂದಿರ್ತದೆ. ಆಮೇಲೆ ನಿಮಗೆ ಇರುವೆಗಳು ಬರುದಿಲ್ಲ. ಇರುವೆಗಳು ಯಾಕೆ ಬರುದಿಲ್ಲ ಅಂತ ಹೇಳಿದ್ರೆ, ಆಟೋಮ್ಯಾಟಿಕ್ ಆಗಿ ಅದರ ಒಂದು ಫೆರಮೋನ್ ಸೃಷ್ಟಿ ಆಗ್ತದೆ. ಅದು ಪ್ರಕೃತಿಯ ಒಂದು ಕೊಡುಗೆ. ಯಾವುದೇ ಗಿಡ ಆದ್ರೂ ಅದು ಎಂಬ್ರಿಯೋದಿಂದ ಹೊರಗೆ ಬಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಫೆರಮೋನ್ ಉತ್ಪತ್ತಿ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆಗ ಅದು ಇರುವೆಗಳು ಇದೇನೋ ಬೇರೆ ವಸ್ತು ಅಂತ ಹೇಳಿ ಹೇಳ್ತದೆ, ತನ್ನ ತಿಂಡಿ ಅಲ್ಲ ಅಂತ ಹೇಳಿ ದೂರ ಹೋಗ್ತದೆ. ಆದ್ರಿಂದ ಆ ಒಂದು ದಿನಗಳಲ್ಲಿ ಮೊಳಕೆ ಬರುವವರೆಗೆ ನಾವು ಕೇರ್ ತಕೊಳ್ಬೇಕಾಗ್ತದೆ. ಈಗ ಮೊಳಕೆ ಒಡೆದ ಮೇಲೆ ಮತ್ತೆ ಎಷ್ಟು ದಿವಸದಲ್ಲಿ ಅದನ್ನು ಯಾವ ರೀತಿ ಗ್ರೋ ಬ್ಯಾಗಿಗೋ ಅಥವಾ ನೆಲದಲ್ಲಿಯೋ ಬೆಳೆಸಬೇಕಿದ್ರೆ? ನೋಡಿ, ನಾವು ಬೆಡ್ ಅಲ್ಲಿ ಹಾಕಿರುವಂತ ಯಾವುದೇ ತರಕಾರಿ ಗಿಡಗಳನ್ನಾಗಿರ್ಲಿ,
ಅದು ಏರ್ಪಾಡು ಮಾಡಿ ಎಷ್ಟೆಷ್ಟು ದೂರಕ್ಕೆ ಯಾವ್ದ್ಯಾವ್ದು ಈಗ ಉದಾಹರಣೆಗೆ ಟೊಮೆಟೊ ಅಂತೇಳಿ, ಟೊಮೆಟೊವನ್ನು ಎಲ್ಲ ಮುದ್ದೆ ಮಾಡಿ ಬೆಳೆಸ್ಲಿಕ್ಕೆ ಆಗುದಿಲ್ಲ. ಈ ಚಳಿಗಾಲದಲ್ಲಿ ಟೊಮೆಟೊ ಆರಾಮದಲ್ಲಿ ಬೆಳೀತದೆ. ಈ ಟೊಮೆಟೊ ಬೆಳೆಯುವಾಗ್ಲೂ ನಾವು ಇಲ್ಲಿಯ ಟೊಮೆಟೊ ಬೇರೆ ಇದೆ. ಯಾಕೆ ಹೇಳಿದ್ರೆ ಇಲ್ಲಿ ನಾಟಿ ವೆರೈಟಿಯನ್ನೇ ಉಪಯೋಗಿಸುವುದು ಅತಿ ಉತ್ತಮ. ಆಯಾ ಊರಿಗೆ ಬೇಕಾಗುವಂತಹ ವೆರೈಟಿಯ ತರಕಾರಿಗಳನ್ನ ಬೆಳೆಯುವ ಕಾರಣ ಈಗ ಇಲ್ಲಿಗೆ ಬೆಳೆಯುವ ಬಾಕಿ ಇದಾದ್ರೆ ತೊಂದ್ರೆ ಇಲ್ಲ, ಯಾವುದು ನಮ್ಮ ಹರಿವೆ ಆದ್ರೆ ತೊಂದ್ರೆ ಇಲ್ಲ. ಆದ್ರೆ ಈ ಟೊಮೆಟೊ ಆದ್ರೆ ಅದು ಅಲ್ಲಿಯೇ ಇರ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನ ನಿಧಾನಕ್ಕೆ ಬಿಡಿಸಿ ತೆಗೆದು ಎಲ್ಲೆಲ್ಲಿ ಸಾಲ ಅಥವಾ ಚಟ್ಟಿಯ ಯಾವ್ದ್ರಲ್ಲಿ ನಾವು ಬೆಳೆಸ್ತೇವೆ ಅದರಲ್ಲಿ ನಾವು ಹಾಕಿ ರೆಡಿ ಮಾಡಿ ಇಡ್ಬೇಕಾಗ್ತದೆ. ಆಗ ಪುನಃ ಅದಕ್ಕೆ ಸರಿಯಾದಂತ ಗೊಬ್ಬರ ಮಿಶ್ರಣ ಮಾಡಿರುವ ಮಣ್ಣನ್ನೇ ರೆಡಿ ಮಾಡಿ ಬೆಡ್ ತಯಾರು ಮಾಡಿ ಆ ಬೆಡ್ಡಿನಲ್ಲಿ ನಾವು ಹಾಕಿದ್ರೆ ಉತ್ತಮವಾದ ಇಳುವರಿ ಬರ್ತದೆ. ಒಮ್ಮೆ ಗಿಡಗಳನ್ನು ನೆಟ್ಟಾದ ಮೇಲೆ ಆಮೇಲೆ ಯಾವ ರೀತಿ ನಿರ್ವಹಣೆ ಮಾಡುವಂತದ್ದು, ಅಂದ್ರೆ ಅದಕ್ಕೆ ನೀರು ಉಣಿಸುವುದು, ಗೊಬ್ಬರ ಕೊಡುವಂತದ್ದು ಇತ್ಯಾದಿಗಳು. ಹೌದು, ಈಗ ನೋಡಿ ನೀವು ಹೇಳಿದ್ದು ಸರಿಯಾದ ಇದೆ. ಎಂತ ಹೇಳಿದ್ರೆ ನಾವು ನೆಟ್ಟು ಬಿಟ್ರೆ ನಾವೆಲ್ಲ ನೆನೆಸ್ತೇವೆ, ನೆಟ್ಟಾಯ್ತು ನನಗೆ ಏನು ಆಗ್ಲಿಲ್ಲ ಅಂತೇಳಿ ನೆನೆಸ್ತೇವೆ. ಬೇಸಲ್ ಡೋಸ್ ಕೊಟ್ಟಿದ್ದೇನೆ ಆದ್ರೆ ಮುಂದೆ ಏನು ಆಗ್ಲಿಲ್ಲ ಅಂತೇಳಿ ನೆನೆಸ್ತೇನೆ. ಅದು ಆಗುದಿಲ್ಲ. ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ ತಕ್ಷಣವೇ ಯಾವುದೇ ಮಗುವಿಗೂ PhD ಸಿಗುದಿಲ್ಲ. ನಾವು ಪ್ರತಿದಿನ ಶಾಲೆಗೆ ಕಳಿಸ್ಬೇಕಾಗ್ತದೆ, ಪ್ರತಿದಿನ ಕೇರ್ ತಗೊಳ್ಬೇಕಾಗ್ತದೆ. ಇದೆಲ್ಲ ನಾವು ನೋಡಿರುವಂತದ್ದು. ಅದೇ ತರ ನಮ್ಮ ಗಿಡಗಳಿಗೆ ಕೂಡ ನಾವು ಪ್ರತಿದಿನ ನೀರುಣಿಸುವಾಗ ಸಣ್ಣ ಗಿಡವಾದ್ರೆ ಸ್ವಲ್ಪವೇ ನೀರು ಹಾಕುದು, ಆಮೇಲೆ ಸ್ವಲ್ಪ ದೊಡ್ಡದಾದಾಗೆ ನೀರಿನ ಪ್ರಮಾಣ ಕೂಡ ಹೆಚ್ಚು ಮಾಡ್ತಾ ಹೋಗ್ಬೇಕು. ಆಮೇಲೆ ಸ್ವಲ್ಪ ದೊಡ್ಡದಾದಾಗ ಕಿಚನ್ ವೇಸ್ಟ್ ಗೊಬ್ಬರಗಳನ್ನು, ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕ್ಬೋದು. ಅಥವಾ ಬೇರೆ ಏನಾದ್ರೂ ಗೊಬ್ಬರ, ಹಿಂಡಿ ಇತ್ಯಾದಿ ಗೊಬ್ಬರಗಳನ್ನ ನೀರು ಮಾಡಿ ನೀರುಣಿಸುವ ಸಮಯದಲ್ಲೇ ಹಾಕ್ಬೋದು. ಸ್ವಲ್ಪ ಗಿಡ ಬುಡ ಬಿಟ್ಟು ದೂರ ಹಾಕ್ಬೇಕು. ಸೀದಾ ನಾವು ನಮ್ಮ ನೇರವಾಗಿ ನಮ್ಮ ಈ ಗಿಡದ ಬುಡಕ್ಕೆ ಹಾಕಿದ್ರೆ ಅದು ಕೊಳೆಯುವ ಸಂಭವವಿರ್ತದೆ, ಇಲ್ಲ ಫಂಗಸ್ ಅಟ್ಯಾಕ್ ಆಗುವಂತ ಸಂಭವವಿರ್ತದೆ. ಹೀಗೆ ಹಲವು ಸಮಸ್ಯೆಗಳು ಉಂಟಾಗ್ತದೆ. ಇನ್ನು ನೀರು ಉಣಿಸುವಾಗ ನಾವು ಬೆಳಿಗ್ಗೆ ನೀರು ಹಾಕಿದ್ರೆ ತುಂಬಾ ಉತ್ತಮ. ಸಾಯಂಕಾಲ ನೀರು ಹಾಕಿ ಮಾಡುದಾದ್ರೆ ಅದಕ್ಕೆ ನೀರು ಹಾಕಿದ್ದೇವೆ ಅಂತೇಳಿ ಆಗ್ತದೆ ಅಷ್ಟೇ. ಆದ್ರೆ ಬೆಳಿಗ್ಗೆ ಹಾಕಿದ್ರೆ ಒಂದು ಲಿಮಿಟ್ ನಲ್ಲಿ ನೀರು ಹಾಕ್ಲಿಕ್ಕೆ ಸಾಕಾಗ್ತದೆ. ಯಾಕೆ ಹೇಳಿದ್ರೆ ತಂಪು ಹೊತ್ತಿನಲ್ಲಿ ನೀರು ಹಾಕ್ಬೇಕು ಅಂತೇಳಿ ಹೇಳ್ತಾರೆ. ಅದು ಅಲ್ಲದೆ ನಮ್ಮಲ್ಲಿ ಹನಿ ಬೀಳ್ತದೆ ಅಂತ ಹೇಳ್ತಾರೆ. ಮಿಸ್ಟ್ ಅಥವಾ ಡ್ಯೂ ಬೀಳ್ತದೆ ಚಳಿಗಾಲದಲ್ಲಿ. ಆ ಡ್ಯೂ ಅನ್ನ ಅಥವಾ ಚಳಿಗಾಲದ ಹನಿಗಳನ್ನ ತೆಗಿಬೇಕು ಅಂತ. ಯಾಕಂತ ಹೇಳಿದ್ರೆ ಚಳಿಗಾಲದಲ್ಲಿ ನಿಮಗೆ ತುಂಬಾ ಸೂರ್ಯನ ಶಾಖ ಕೂಡ ಪ್ರಖರವಾಗಿರ್ತದೆ. ಈ ಪ್ರಖರವಾದ ಶಾಖ ಎಲೆಗಳ ಮೇಲಿರುವ ಹನಿಯನ್ನು ಅಲ್ಲಿಯೇ ಆರಿಸಿದ್ರೆ ಅದರ ಮೇಲೆ ಬಿದ್ದಿರುವ ಧೂಳಾಗಿರ್ಲಿ ಅಥವಾ ಅದರ ಮೇಲೆ ನಿಂತಿರುವಂತಹ ಹನಿಗಳಾಗ್ಲಿ ಅದು ಈ ಸೂರ್ಯನ ಕ್ವಾಂಟ ಹರಿತ್ತು ಅಂತ. ಅದನ್ನ ಆಹಾರ ತಯಾರಿಕಾ ಕೇಂದ್ರ, ಅದು ಅಡಿಗೆ ಮನೆ, ಅದು ಅದನ್ನ ಆಕ್ಟಿವ್ ಆಗಿರ್ಲಿಕ್ಕೆ ಬಿಡುದಿಲ್ಲ. ಆದ್ರಿಂದ ನಾವು ಶುಚಿಯಾಗಿ ತೆಗಿಬೇಕು, ನೀರು ಹನಿಸ್ಬೇಕು. ನೀರು ಹಾರಿಸಿ ಆಗುವಾಗ ಅದು ಇಬ್ಬನಿ ಎಲ್ಲ ತೊಳೆದೋಗ್ತದೆ. ಆಮೇಲೆ ಗಿಡಕ್ಕೆ ಕೂಡ ಅಷ್ಟೇ ನೀರು ಸಾಕಾಗ್ತದೆ. ಈಗ ಚಳಿಗಾಲದಲ್ಲಿ ಬರುವಂತಹ ಕೀಟ ರೋಗಗಳೆಲ್ಲ? ಚಳಿಗಾಲದಲ್ಲಿ ಕೀಟ ರೋಗಗಳಂತ ಹೇಳಿದ್ರೆ ಒಂದು ಮಳೆ ಎಲ್ಲ ಕಳೆದ ಮೇಲೆ ಉಂಟಲ್ಲ, ಭೂಮಿಯಲ್ಲಿ ಎಲ್ಲ ಆಕ್ಟಿವಿಟಿ ನಾವು ಶುರು ಮಾಡಿದಾಗೆ ಆ ಕೀಟಗಳು ಕೂಡ ತುಂಬಾ ಆಕ್ಟಿವಿಟಿಯನ್ನ ಶುರು ಮಾಡ್ತವೆ. ನೀವು ನೋಡಿರ್ಬೋದು, ಎಲ್ಲ ಕಡೆಯಲ್ಲೂ ಪತಂಗಗಳು, ಚಿಟ್ಟೆಗಳು ಹಾರಾಟ ಮಾಡ್ತಾ ಇರ್ತದೆ. ಬಂದು ನಮ್ಮ ಗಿಡಗಳಲ್ಲೇ ಬಂದು ಕೂತ್ಕೊಳ್ತದೆ ಅಂತ ನಮ್ಗೆ ಅನಿಸ್ತದೆ. ಎಲ್ಲಾ ಗಿಡಗಳ ಮೇಲೆ ಸಹ. ಅದಕ್ಕೆ ಬೆಳಿಗ್ಗೆ ನೀರು ಹನಿ ತೆಗ್ದಾಗ ಆಗುವಾಗ ನೀವು ಪ್ರತಿ ಗಿಡದ ಬುಡಕ್ಕೆ ಹೋಗ್ತೀರಿ. ಗಿಡದ ಬುಡಕ್ಕೆ ಹೋದಾಗ ನಿಮಗೆ ಗೊತ್ತಾಗ್ತದೆ ಆ ಗಿಡದಲ್ಲಿ ಹೇಗೆ ಇದಿರ್ತದೆ ಅಂತ. ಹೇನಿನ ಉಪದ್ರ, ಅಂಟು ಹುಳದ ಉಪದ್ರ ತುಂಬಾ ಇರ್ತದೆ ಅಂತ ಹೇಳ್ತಾರೆ. ಈ ಅಂಟು ಹುಳ, ಹೇನು ಇತ್ಯಾದಿಗಳಿಗೆ ಮೊದಲನೆಯ ಇದುವೇ ನೀರು ಹಾಕಿದ ತಕ್ಷಣ ಅದು ತುಂಬಾ ತೊಳೆದೋಗ್ತದೆ. ಆಮೇಲೆ ಏನ್ ಬೇಕಾಗುದಿಲ್ಲ. ಮತ್ತೆ ಇರುವೆಗಳಿಗೆ ಏನಂತ ಹೇಳಿದ್ರೆ ಕೊಡುಕೊಳ್ಳುವಿಕೆ ಇದು ಬಹಳ ಆಸಕ್ತಿ ಹೊಂದಿದೆ. ಅದು ಭಾರಿ ಸಂಘಜೀವಿ ಅದು. ಆದ್ರಿಂದ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ಅಂಟು ಹುಳವನ್ನು ತಂದು ಗಿಡದ ಎಲೆಯ ಅಡಿಯಲ್ಲಿ ಇಡ್ತದೆ.
ಆ ಅಂಟು ಹುಳದ ಎಕ್ಸ್ಕ್ರೀಟ್ಸ್ ಇರ್ತದಲ್ಲ, ವಿಸರ್ಜನೆ ಆಗಿರುವಂತಹ ವೇಸ್ಟ್ಗಳು, ಅದನ್ನ ಅದು ಅದಕ್ಕೆ ಆಹಾರವಾಗಿ ಬಳಸ್ಕೊಳ್ತದೆ. ಆದ್ರಿಂದ ಇರುವೆ ಅದನ್ನು ತುಂಬಾ ಕಾಪಾಡ್ತದೆ. ನೀನ್ ನನಗಾದ್ರೆ ನಾನ್ ನಿನಗೆ ಅಂತ ಹೇಳ್ಕೊಂಡು ಹೇಳಿ ಅದು ಕಾಪಾಡ್ತದೆ. ಆದ್ರಿಂದ ಈ ಇರುವೆಗಳನ್ನ ಓಡಿಸ್ಬೇಕಾದ್ರೆ, ಅಂಟು ಹುಳಗಳನ್ನು ಓಡಿಸ್ಬೇಕಾದ್ರೆ ಮೊದಲು ನಾವು ನೀರಿನಲ್ಲಿ ಶುಚಿಯಾಗಿ ತೊಳಿಬೇಕು. ಆಗ ಬಿಳಿ ಗೊಣ್ಣೆ ಹುಳ ಅಂತ ಹೇಳ್ತೇವೆ, ಅಂಟು ಹುಳ ಅಂತ ಹೇಳ್ತೇವೆ, ಅದೆಲ್ಲ ಹೋಗ್ತದೆ. ಮತ್ತೆ ಸಾಯಂಕಾಲ ಹೊತ್ತಿನಲ್ಲಿ ಮಿಡತೆಗಳ ಉಪದ್ರವವನ್ನು ಕಂಟ್ರೋಲ್ ಮಾಡಬಹುದು. ಮಿಡತೆಗಳನ್ನು ಕಂಟ್ರೋಲ್ ಮಾಡುವಾಗ್ಲೂ ಅಷ್ಟೇನೆ, 1-2 ಇರುವಾಗ್ಲೇ ಕಂಟ್ರೋಲ್ ಮಾಡಿದ್ರೆ ನಾವು ಬಚಾವಾಗ್ತೇವೆ. ತುಂಬಾ ಆದ್ಮೇಲೆ ತುಂಬಾ ಕಷ್ಟ ಆಗ್ತದೆ. ಅದನ್ನು ಒಂದೊಂದೇ ಕೈಯಲ್ಲಿ ಹಿಡಿದು ನಾಶ ಮಾಡೋದೇ ಉತ್ತಮ. ಅಥವಾ ಈಗ ಮಾಸ್ಕಿಟೋ ಬ್ಯಾಟ್ ಅಂತೇಳಿ ಬರ್ತದಲ್ಲ, ಅದನ್ನು ತುಂಬಾ ಪ್ರಮಾಣದಲ್ಲಿ ಇದ್ರೆ ಮಾಸ್ಕಿಟೋ ಬ್ಯಾಟ್ ಅನ್ನು ಅಡಿಯಿಂದ ಹೀಗೆ ಕುಟ್ಟಿದ್ರೆ ಅದು ಬೀಳ್ತದೆ. ಅದಕ್ಕೆ ಸೊಳ್ಳೆ ಹೊಡೆಯುವ ಯಂತ್ರ, ಅದು ಈ ಮಿಡತೆಗಳನ್ನ ಹೊಡೆಯುವ ಯಂತ್ರ ಆಗಿ ಉಪಯೋಗಿಸಬಹುದು. ಅದು ಕೂಡ ಒಂದು ಸುಲಭ ಉಪಾಯ. ಮತ್ತೆ ಜಾಸ್ತಿ ಆದ್ಮೇಲೆ ಅಂತ ಹೇಳಿದ್ರೆ ಮೊದಲು ಸ್ಟೆಪ್ ಅಂತ ಹೇಳಿದ್ರೆ ಇಡೀ ಗಿಡವನ್ನ ತೊಳಿಬೇಕು. ಮತ್ತೆ ಅದು ಅದರಲ್ಲೂ ಹೋಗ್ಲಿಲ್ಲ ಅಂದ್ರೆ ಸಾಧ್ಯ ಇದ್ದಷ್ಟು ಕಟ್ ಮಾಡಿ ತೆಗಿಬೇಕು. ಮತ್ತೆ ಅದರಲ್ಲೂ ಕಡಿಮೆ ಆಗದಿದ್ರೆ ಅಥವಾ 1-2 ಉಳ್ದಿದೆ, ಅಲ್ಲಿ ಎಲ್ಲಾದ್ರೂ ಗಿಡದ ಬುಡದಲ್ಲಿ ಉಳ್ದಿದೆ ಅಂತೇಳಿ ಆದ್ರೆ 3G ಸ್ಪ್ರೇ ಮಾಡಿದ್ರೆ ಸಹ ಆಗ್ತದೆ. 3G ಅಂತ ಹೇಳಿದ್ರೆ 3 ವಿಧದ ಜಿಗಳು, ಅಂದ್ರೆ ಗ್ರೀನ್ ಚಿಲ್ಲಿ, ಜಿಂಜರ್ ಮತ್ತೆ ಗಾರ್ಲಿಕ್, ಈ 3 ಇದನ್ನು ತಯಾರು ಮಾಡಿ ಇಟ್ಟಿರ್ಬೇಕು. ಇದನ್ನ ಸ್ಪ್ರೇ ಮಾಡಿದ್ರೆ ಅತ್ಯುತ್ತಮವಾಗಿ ಇದು ವರ್ಕೌಟ್ ಆಗ್ತದೆ. ಈಗ ಅಲಸಂಡೆಗೆಲ್ಲ ಬಂಬುಚ್ಚಿ ಅಂತ ಹೇಳುವಂತದ್ದು ಬರೋದು ಜಾಸ್ತಿ. ಹೌದು, ಅದನ್ನೆಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಅಲಸಂಡೆಗೆ ಬರುವ ಇದರಲ್ಲಿ ಬಂಬುಚ್ಚಿಯು ಒಂದು, ಆಮೇಲೆ ಆ ಕಪ್ಪು ಹುಳ ಏನು ಅಂತ ಹೇಳ್ತಾರಲ್ಲ, ಅದು ಅಂಟು ಹುಳ, ಅದು ಕೂಡ 2 ಕೂಡ ಇರ್ತದೆ. ಈಗ ಬಂಬುಚ್ಚಿ ಸಾಮಾನ್ಯವಾಗಿ ಒಂದೊಂದು ಬರುವಾಗ್ಲೇ ಅದನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲದೆ ಇದ್ರೆ ಏನ್ ಮಾಡ್ಬೋದು, ಬಿಸಿ ಬೂದಿ ಹಾಕಿದ್ರೆ ಸಹ, ಬಿಸಿ ಬಿಸಿ ಅಂತಲ್ಲ, ನಮ್ಮ ಕೈ ಬಿಸಿ ಬೂದಿ ಅಂದ್ರೆ ಇವತ್ತಿನ ಬೂದಿ. ಆದ್ರೆ ಈ ಪೇಟೆಯಲ್ಲಿ ಬೂದಿ ಇರುವುದಿಲ್ಲ ಅಲ್ಲ. ಪೇಟೆಯ ಮನೆಗಳಲ್ಲಿ ತಾರಸಿ ತೋಟಕ್ಕೆ ಬೂದಿದು ಸ್ಕ್ಯಾರ್ಸಿಟಿ ಇರ್ತದೆ. ಆವಾಗ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಮೈದಾ ಇರ್ತದಲ್ಲ, ಮೈದಾವನ್ನು ತಿನ್ಲಿಕ್ಕೆ ಉಪಯೋಗಿಸದಿದ್ರು ಕೂಡ ಅದನ್ನು ಕಲಸಿ ನೀರು ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರೆ ಅಂಟು ಹುಳಕ್ಕೂ ಆಗ್ತದೆ, ಬಂಬುಚ್ಚಿಗೂ ಆಗ್ತದೆ. ಮರುದಿವಸ ಮಾತ್ರ ಚಂದಕ್ಕೆ ನೀರು ಹಾಕಿ ತೊಳಿಬೇಕಾಗ್ತದೆ. ಯಾಕೆ ಹೇಳಿದ್ರೆ ಗಿಡಕ್ಕೂ ಉಸಿರಾಟಕ್ಕೆ ನಾವು ಬಂದ್ ಮಾಡಿದಾಗ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ. ಮತ್ತೆ 3G ಅಲ್ಲಿ ಕೂಡ ಅದು ಹೋಗ್ತದೆ. ಆ ಸ್ಪ್ರೇ ಮಾಡಿದ್ರೆ 3G ಅಂತ ಹೇಳಿದ್ರೆ ಅದೇ ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಅದು 3 ಒಂದು ಸಮ ಪ್ರಮಾಣದಲ್ಲಿ ಹಾಕಿ ಅದು ಮಾಡ್ಲಿಕ್ಕೆ ಒಂದು ಪ್ರೋಸೆಸ್ ಇದೆ. ಅದು ಹೇಗೆ ಮಾಡುವುದು ಅಂತ ಹೇಳಿ ಉದಾಹರಣೆಗೆ ಸಣ್ಣ ಪ್ರಮಾಣದಲ್ಲಿ ನಾನು ಹೇಳ್ತೇನೆ. ಈಗ ಗ್ರೀನ್ ಚಿಲ್ಲಿ 100 ಗ್ರಾಮ್, ಆಮೇಲೆ ಗಾರ್ಲಿಕ್ 100 ಗ್ರಾಮ್, ಆಮೇಲೆ ಜಿಂಜರು 100 ಗ್ರಾಮ್. ಇದು 3 ಈಕ್ವಲ್ ಕ್ವಾಂಟಿಟಿಯಲ್ಲಿ ತಕೊಂಡು ಒಂದು ಮಿಕ್ಸಿ ಮಾಡಿ ಅಥವಾ ಕಟ್ ಮಾಡಿ ಸಣ್ಣ ಏನಾದ್ರೂ ಅರಿವ ಕಲ್ಲಲ್ಲಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದನ್ನು ಒಂದು ಡಬ್ಬದಲ್ಲಿ ಇಡಬೇಕು. 3 ದಿನಗಳ ಕಾಲ ಹಾಗೆ ಇಟ್ಟು ನಂತರ ಅದನ್ನು ಹಿಂಡಿ ತೆಗೆದು ಅದರ ರಸವನ್ನು ಮಾತ್ರ ತೆಗೆದು ಅಷ್ಟೇ ಪ್ರಮಾಣದ ಹಳೆ ಎಣ್ಣೆ ಆದ್ರೆ ತೊಂದರೆ ಇಲ್ಲ, ಯಾವ ಎಣ್ಣೆ ಆಗ್ಬೋದು, ಎಣ್ಣೆಯನ್ನು ಕೋಕೋನಟ್ ಆಯಿಲ್ ಯಾವುದೇ ಎಣ್ಣೆಗಳನ್ನ ಹಾಕಿ, ನಮ್ಮ ಕರಾವಳಿಯಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸುದಲ್ವಾ, ಅಷ್ಟೇ ಪ್ರಮಾಣದ ಎಣ್ಣೆಯನ್ನು ಹಾಕಿ ಅದನ್ನ 1 ಲೀಟರ್ ನೀರು ಹಾಕುವ ಡಬ್ಬದಲ್ಲಿ ಹಾಕಿ ಮತ್ತೆ ಉಳಿದ ಪ್ರಮಾಣದ ನೀರನ್ನು ಹಾಕಿ ತುಂಬಿಸಿ ಇಡಬೇಕು. 7 ದಿನಗಳ ನಂತರ ಅದು ಒಂದು ಸ್ಟ್ರಾಂಗ್ ಸೊಲ್ಯೂಷನ್ ಆಗಿ ಆಗ್ತದೆ. ಆದ್ರೆ ನಿಮಗೆ ನೀರು ಬೇರೆ, ಈ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಬೇರೆ ಮತ್ತೆ ಲಿಕ್ವಿಡ್ ಬೇರೆ ಕಾಣಿಸ್ತದೆ. ಅದನ್ನು ಚಂದ ಶೇಕ್ ಮಾಡಿ ಅದನ್ನ ಅಲ್ಲಾಡಿಸಿ ಮಿಶ್ರಣ ಮಾಡಿ, ಆ ಮಿಶ್ರಣದ 5 ml ಅನ್ನು 1 ಲೀಟರ್ ನೀರಿಗೆ ಹಾಕಿ ಆ ನೀರನ್ನು ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಸೋಪಿನ ನೀರಿನ ಬಳಕೆ ಕೂಡ ಇದರ ಜೊತೆ ಮಾಡ್ತಾರೆ, ನೀವು ಮಾಡಿದ್ದೀರಾ? ಹೌದು. ಅದು ಅತ್ಯದ್ಭುತವಾಗಿ ನಿಮಗೆ ಇರುವೆ, ಗೊಣ್ಣೆ ಹುಳ, ಅಂಟು ಹುಳ, ಮಿಡತೆ, ಆಮೇಲೆ ಪತಂಗಗಳು, ಇದಕ್ಕೆ ಕಂಬಳಿ ಹುಳ,
ಇದಕ್ಕೆ ಇತ್ಯಾದಿಗಳಿಗೆ ಎಲ್ಲದಕ್ಕೂ ಆಗ್ತದೆ. ಇಲಿಗಳನ್ನು ಕೂಡ ಅದು ಪಕ್ಕನೆ ಬರ್ಲಿಕ್ಕೆ ಬಿಡುದಿಲ್ಲ. ಹಾಗಿದ್ರೆ ನಾವು ಈ ದ್ರಾವಣವನ್ನು ತರಕಾರಿ ಗಿಡ ನೆಟ್ಟ ತಕ್ಷಣ ಮಾಡಿಟ್ಕೊಳ್ಳೋದು ಉತ್ತಮ. ಅದು 2 ವರ್ಷವರೆಗೆ ನೀವು ಇಟ್ಕೊಳ್ಬಹುದು. 2 ವರ್ಷ ಅದು ಹಾಳಾಗುದಿಲ್ಲ. ಹೌದು, ಡೈರೆಕ್ಟ್ ಆಗಿ ನಾವು ನೀವು ಹೇಳ್ತಾ ಇರೋದು ಈಗ 1 ಲೀಟರ್ ಹೌದು ಒಂದು ಬಾಟಲ್ ಅಲ್ಲಿ ನೀವು ತುಂಬಿಸಿಟ್ರೆ ನೀರು ಯಾವಾಗ ಬೇಕೋ ಆವಾಗ ನೀರು ಹಾಕಿ ಡೈಲ್ಯೂಟ್ ಮಾಡಿ ನೀರು ಹಾಕಿ ಸ್ಪ್ರೇ ಮಾಡಬಹುದು. ಅಲ್ಲ, ನೀವು ಹೇಳಿದ್ರಲ್ಲ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಇಡುವಂತದ್ದು. ಹೌದು, ಆ ಕ್ರಮವನ್ನು ಹೇಳಿದೀರಾ ಅಲ್ಲ ನೀವು ಅದನ್ನು ಕಡೆದಿಟ್ಟಿರುವಂತದ್ದು ಹೇಳಿದೀರಾ? ಕಡೆದಿಟ್ಟು ನಾವು ಆ ಸೊಲ್ಯೂಷನ್ ತಯಾರು ಮಾಡಿ ಇಟ್ಟಿದ್ದೇವಲ್ಲ, 1 ಲೀಟರ್ ಬಾಟಲ್ ಆ ಮದ್ದನ್ನು ತಯಾರು ಮಾಡಿ ಅದು ಮದ್ದು, ಆ ಮದ್ದನ್ನು ತಯಾರು ಮಾಡಿ ಬಾಟಲ್ ಅಲ್ಲಿ ಇಟ್ಟಿರ್ಬೇಕು. ನಮಗೆ ಯಾವಾಗ ಬೇಕು ಆವಾಗ ಈ ಕಾಯಿಲೆ ಯಾವ್ದಾದ್ರು ಬಂತು ಅಂತ 15 ದಿವಸದಿಂದ ಮೊದ್ಲೇ ಸ್ಪ್ರೇ ಮಾಡಬಾರ್ದು. ಅಗತ್ಯ ಇರುದಿಲ್ಲ. ನಾವು ದಿನ ನೀರ್ ಹಾಕುವಾಗ ನೋಡ್ಬೇಕು. ಅದಕ್ಕೆ ನಾವು ಹೇಗೆ ಶಾಲೆಗೆ ಕಳಿಸಿ ಬಂದಾಗ ಮಕ್ಕಳ ಹತ್ರ ಕೇಳ್ತೇವೆ, ಇವತ್ತೇನು ಟೀಚರ್ ಏನು ಹೇಳಿಕೊಟ್ಟಿದ್ದಾರೆ, ಏನ್ ಮಾಡಿದಿ ನೀನು ಅಂತ ಮಕ್ಕಳನ್ನ ಗಮನಿಸ್ಲಿಕ್ಕೆ ಬೇಕಾಗಿ ಅದನ್ನು ಮಾಡುದಲ್ವಾ. ಅದೇ ತರ ಈ ಗಿಡಗಳು ದಿನ ನಾವು ನೀರು ಹಾಕುವಾಗ ಗಿಡಗಳನ್ನ ಗಮನಿಸ್ಬೇಕು, ಮುಟ್ಟಬೇಕು. ಅದರಲ್ಲೇ ಅದು ಆರ್ಯವಾಸಿ ಬೆಳೀತದೆ. ಆಗ ನಮ್ಗೆ ಗೊತ್ತಾಗ್ತದೆ. ಅದು ಹೇಳ್ತದೆ ನಮ್ಮ ಹತ್ರ, ನಾನು ತುಂಬಾ ಸೊರಗಿ ಹೋಗಿದ್ದೇನೆ, ನನ್ಗೆ ಹಸಿವಾಗ್ತದೆ ಅಂತ. ಆಗ ಅದಕ್ಕೆ ಮೆನ್ಯೂರ್ ಕೊಡ್ಬೇಕು. ಅದಕ್ಕೆ ಸರಿಯಾದಂತಹ ಒಂದು ಬುಡಕ್ಕೆ ಒಂದು ಗೊಬ್ಬರಗಳನ್ನ ಕೊಡ್ಬೇಕು. ಗೊಬ್ಬರ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲಾ ಗೊಬ್ಬರಗಳನ್ನು ಕೊಡಬಹುದು. ಕೊಟ್ಟಂತ ಗೊಬ್ಬರ ಕನ್ವರ್ಟ್ ಆಗ್ಲಿಕ್ಕೆ ನಾವು ಬೇಸಲ್ ಡೋಸು ಇತ್ಯಾದಿಗಳನ್ನು ಉಪಯೋಗಿಸ್ತೇವೆ. ಅದೇ ತರ ನಾವು ಒಂದೊಂದು ಸಲ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿಂದಾದ್ರೂ ಅದು ಹೈನುಗಳು ಬಂದು ಬಿತ್ತು. ಈ ಚಳಿಗಾಲದಲ್ಲಿ ಅದೊಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರ ನಾವು ಈ 3Gಯನ್ನ ಹಾಕುದು ಒಳ್ಳೇದು. ಈಗ ತರಕಾರಿಗಳನ್ನೆಲ್ಲ ಬೆಳೆದಾಗ ಇದು ಬಳ್ಳಿ ತರಕಾರಿಗಳ ಯಾವ್ದಾದ್ರು ಅದರಲ್ಲಿ ಕೆಲವೊಮ್ಮೆ ಕಾಯಿ ಕಚ್ಚುದಿಲ್ಲ ಅಂತ ಹೇಳುವಂತ ಸಮಸ್ಯೆ ಹೆಚ್ಚಾಗಿರ್ತದೆ. ಆ ಸಮಯದಲ್ಲಿ ನಾವು ಯಾವ ರೀತಿ ನೋಡ್ಕೊಳ್ಬಹುದು? ಇದು ಒಂದು ಸಾಮಾನ್ಯವಾಗಿ ನಾವು ಗಮನಿಸುವಂತದ್ದು. ಈ ಸಾಮಾನ್ಯವಾಗಿ ಗಮನಿಸುವಂತದ್ದು ಅಂತ ಹೇಳಿದ್ರೆ, ಈಗ ಮೊದ್ಲಿನ ಕಾಲದಲ್ಲಿ ಇದು ಇರ್ಲಿಲ್ಲ ಆಗಿರ್ಬೋದು, ಅಥವಾ 1-2 ಗಿಡ ಆಗಿ ಅವರು ಬೆಳೆಸ್ತಿರ್ಲಿಲ್ಲ ಆಗಿರ್ಬೋದು. ಈಗ ಜಾಗದ ಅಭಾವ ಇರುವ ಕಾರಣ 1-2 ಗಿಡಗಳನ್ನ ಹಾಕಿ ನಾವು ಸಮಾಧಾನ ಪಟ್ಕೊಳ್ತೇವೆ. ಇದರಿಂದಾಗಿ ಏನಾಗ್ತದೆ, ಗಂಡು ಹೂವು ಬಂದ್ರೆ ಹೆಣ್ಣು ಹೂ ಬರುದಿಲ್ಲ, ಹೆಣ್ಣು ಹೂ ಬಂದ್ರೆ ಗಂಡು ಹೂವು ಇರುದಿಲ್ಲ. ಈ ತರದ ಸಮಸ್ಯೆಗಳು ಇರ್ತದೆ. ಈಗ ನಾವು 3G ಕಟ್ಟಿಂಗ್ ಅಂತ ಹೇಳ್ತೇವೆ. ಈಗ ಬಳ್ಳಿ ತರಕಾರಿಗಳಲ್ಲಿ 3G ಕಟ್ಟಿಂಗ್ ಮಾಡಿ ನಾವು ತುಂಬಾ ಬುಷಿಯಾಗಿ ಬೆಳಿಲಿಕ್ಕೆ ಟ್ರೈ ಮಾಡ್ತೇವೆ. 3G ಕಟ್ಟಿಂಗ್ ಅಂದ್ರೆ ಯಾವ ರೀತಿ ಮಾಡೋಣ? ಈಗ ಒಂದು ಬೀಜ ನಾವು ಹಾಕಿರ್ತೇವೆ, ಒಂದು ಗಿಡ ಬಂದಿರ್ತದೆ. ಉದಾಹರಣೆಗೆ ಸೊರೆ ಗಿಡ ಅಥವಾ ಚೀನಿಕಾಯಿ ಗಿಡ. ಇದು ಒಂದು 12 ಫೀಟ್ ಉದ್ದ ಹೋದಾಗ ನಾವು ಅದ್ರ ತುದಿ ಕಟ್ ಮಾಡಬೇಕು. ಆಗ ಅದೇನಾಗ್ತದೆ ಅಂತ ಹೇಳಿದ್ರೆ ಕವಲು ಹೊಡಿತದೆ. ಈ ಕವಲೊಡೆದ ಗಿಡಗಳಲ್ಲಿ ಬ್ರಾಂಚ್ಗಳಲ್ಲಿ ಮತ್ತೆ ಪುನಃ ಒಂದು 12 ಎಲೆಗಳಷ್ಟು ಉದ್ದ ಬಂದಾಗ ಮತ್ತೆ ಪುನಃ ಕಟ್ ಮಾಡಬೇಕು. ಆವಾಗ ಮತ್ತೆ ಅದರಲ್ಲಿ 2-4 ಗೆಲ್ಲುಗಳು ಅಂದ್ರೆ ಬ್ರಾಂಚ್ಗಳು ಬರ್ಲಿಕ್ಕೆ ಶುರುವಾಗ್ತದೆ. ಹೀಗೆ ಹರಡಿಸ್ತಾ ಹೋದಾಗ ನಮ್ಗೆ ಜಾಗದ ಅಭಾವಕ್ಕೂ ಆಗ್ತದೆ. ಆಮೇಲೆ ಸೈಂಟಿಸ್ಟ್ಗಳು ಏನ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಮೊದಲನೆಯ ಜನರೇಷನಿನ ಗಿಡದ ಮೊದಲಿನ ಬ್ರಾಂಚ್ ಅಲ್ಲಿ ಸಂಪೂರ್ಣವಾಗಿ ಒಂದು ಗಂಡು ಬಿಡುದು ಅಂತೇಳಿ ಕಂಡುಹಿಡಿದಿದ್ದಾರೆ. ನಂತರದ ಬ್ರಾಂಚ್ಗಳಲ್ಲಿ 70% ಗಂಡು, ಆಮೇಲೆ ಉಳಿದದ್ದು ಹೆಣ್ಣು ಹೂಗಳು ಬರ್ತದೆ ಅಂತ ಕಂಡುಹಿಡಿದಿದ್ದಾರೆ. ಈಗ ನಾವು ಬ್ರಾಂಚಸ್ ಅನ್ನ ಕಟ್ ಮಾಡಿ ಆಗುವಾಗ, ಒಂದು 2-3 ಸಲ ಕಟ್ ಮಾಡಿ ಆಗುವಾಗ ಅದೇನಾಗ್ತದೆ, ಅದೇ 12 ಎಲೆ ಬಂದಾಗ ಮತ್ತೆ ಕಟ್ ಮಾಡುದು ಅಂತ. ಹಾಗೆ ಮಾಡಿದಾಗ ಅದರಲ್ಲಿ ಏನಾಗ್ತದೆ, ನಿಮಗೆ ಒಂದು ಉತ್ತಮ ಅನುಕೂಲತೆ ಬರ್ತದೆ. ಅಂದ್ರೆ 40-60, 40 ಗಂಡು ಹೂ, 60 ಹೆಣ್ಣು ಹೂ ಬರ್ತದೆ ಅಂತೇಳಿ ಅವರ ಲೆಕ್ಕಾಚಾರ. ಅದನ್ನು ನಾನು ಗಮನಿಸಿದ್ದೇನೆ ಕೂಡ, ಮಾಡಿ ನೋಡಿದ್ದೇನೆ. ಅದರಲ್ಲಿ ಬರ್ತದೆ. ಪಾಲಿನೇಷನ್ ಸುಲಭ ಆಗ್ಲಿಕ್ಕೆ ನಾವು ಜೇನು ನೊಣಗಳನ್ನ ಸಾಕುದೇ ಒಳ್ಳೇದು. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಹ್ಯಾಂಡ್ ಪಾಲಿನೇಷನ್ ಮಾಡಬಹುದು. ಹ್ಯಾಂಡ್ ಪಾಲಿನೇಷನ್ ಮಾಡ್ಲಿಕ್ಕೆ ಗಂಡು ಹೂವಿನ ಪರಾಗವನ್ನು ತೆಗೆದು
ಹೆಣ್ಣು ಹೂವಿನ ಪರಾಗರೇಣುವಿನ ಮೇಲೆ ನಾವು ಬೆಳಗಿನ ಹೊತ್ತಿನಲ್ಲಿ ಉದುರಿಸಬೇಕು. ಅಷ್ಟೊತ್ತಿಗೆ ಅದು ಪಾಲಿನೇಷನ್ ಆಗ್ತದೆ. ಆದ್ರೆ ಕೆಲವು ಸೊರೆ ಬಳ್ಳಿ ಅಂತ ಹೇಳಿದ್ರೆ ಸಾಯಂಕಾಲ ಹೊತ್ತಿಗೆ ಹೂವು ಅರಳ್ತದೆ, ಅಷ್ಟೊತ್ತಿಗೆ ನಾವು ಮಾಡ್ಬೇಕಾಗ್ತದೆ. ಅದೇ ಎಲ್ಲಾ ಕೆಲಸಗಳನ್ನು ಮಾಡುವಾಗ ನಮ್ಮ ದಿನ ಇಡೀ ಎಂಗೇಜ್ ಆಗಿರ್ತದೆ. ಆಗ ನಮ್ಮ ಮನಸ್ಸು ಕೂಡ ಉಲ್ಲಾಸದಾಯಕವಾಗಿರ್ತದೆ. ಅದರಿಂದಾಗಿ ನಮಗೆ ತುಂಬಾ ಖುಷಿ ಕೊಡ್ತದೆ. ನಾವು ಡಾಕ್ಟರ್ ಹತ್ರ ಹೋಗುವ ಬದಲು ಟೆರೆಸಿಗೆ ಹೋದ್ರೆ ಎಲ್ಲ ಆಲ್ ಇನ್ ಒನ್ ಆಗಿರುತ್ತದೆ. ಈಗ ತರಕಾರಿಗಳನ್ನೆಲ್ಲ ಮಾಡ್ತೇವಲ್ಲ, ಇದರಲ್ಲಿ ಸುಲಭವಾಗಿ ಮಾಡುವಂತ ತರಕಾರಿಗಳು ಯಾವ್ದಾದ್ರು? ಸುಲಭವಾಗಿ ಅಂತ ಹೇಳಿದ್ರೆ ಈಗ ಮೊದಲಿಗೆ ನಾವು ಅಂದ್ರೆ ಹೆಚ್ಚು ಪರಿಶ್ರಮ ವಹಿಸದೆ ಮೊದಲಿಗೆ ಆರಂಭಿಸುವಂತವರು ತುಂಬಾ ಸುಲಭವಾಗಿ ನೀವು ತರಕಾರಿಯನ್ನು ಆರಂಭದಲ್ಲಿ ಮಾಡ್ಬೇಕು ಅಂತೇಳಿ ಆದ್ರೆ ಅದು ಹಸಿರು ತರಕಾರಿಗಳು. ಹಸಿರೆಲ್ಲ ತರಕಾರಿಗಳನ್ನು ಮಾಡಿದ್ರೆ ನಮಗೂ ಒಳ್ಳೇದಾಗ್ತದೆ. ಆಮೇಲೆ ತುಂಬಾ ಸುಲಭವಾಗಿ ಬೇಗನೆ ಈಲ್ಡ್ ಕೈಗೆ ಬರ್ತದೆ, ಫಸಲು ಬರ್ತದೆ. ಈ ಫಸಲನ್ನು ನಮ್ಗೆ ಕೊಯ್ದಾಗ ಸ್ವಲ್ಪ ಧೈರ್ಯ ಕೂಡ ಬರ್ತದೆ. ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ನಮ್ಗೆ ಒಂದು ಶಕ್ತಿದಾಯಕವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಆದ್ರಿಂದ ನಾವು ಅದನ್ನು ಮಾಡುದು ಅತಿ ಉತ್ತಮ, ಹಸಿರು ತರಕಾರಿಗಳನ್ನು. ಈಗ ತರಕಾರಿ ಬೀಜಗಳನ್ನು ನಾಟಿ ಮಾಡಿ ಆದ್ಮೇಲೆ ಎಷ್ಟು ಸಮಯ ತಗಲ್ತದೆ ನಮಗೆ ಈ ಫಸಲು ತೆಗಿಲಿಕ್ಕೆ? ಅದು ಈಗ ಒಂದು ಬೀಜ ಬಿತ್ತನೆ ಮಾಡಿ 2 ತಿಂಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಸೌತೆಗೆ 2 ತಿಂಗಳು ಬೇಕಾಗುದಿಲ್ಲ, 21ನೇ ದಿವಸ ನಂತರ ಅದು ಹೂವು ಬಿಡ್ಲಿಕ್ಕೆ ಶುರುವಾಗ್ತದೆ. ಅದು ಎಲ್ಲ ತರಕಾರಿಗಳಲ್ಲೂ ಕೂಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವ್ಯತ್ಯಾಸ ಇರ್ತದೆ. ಹಸಿರು ತರಕಾರಿಯನ್ನ 2 ವಾರದಲ್ಲೇ ನೀವು ಕಿತ್ತು ಉಪಯೋಗಿಸ್ಲಿಕ್ಕೆ ಶುರು ಮಾಡಬಹುದು. ಹಾಗೆ ಅಂತ ಹೇಳಿ ನೀವು ಬೇರೆ ಈ ಚೀನಿಕಾಯಿ ಎಲ್ಲ 2 ತಿಂಗಳಾದ್ರೂ ಬೇಕಾಗ್ತದೆ. ಅಲಸಂಡೆಗೆ ಎಲ್ಲ 2 ತಿಂಗಳು ಬೇಕಾಗ್ತದೆ. ಅದು ಹರಡಿ 45 ದಿವಸದಲ್ಲಿ ಹೂವು ಬರ್ಲಿಕ್ಕೆ ಶುರುವಾಗ್ತದೆ, 2 ತಿಂಗಳಾಗ್ತದೆ ಫಸಲು ಬರ್ಲಿಕ್ಕೆ ಆಗುವಾಗ. ಆ ತರದ ವ್ಯತ್ಯಾಸ ಇರ್ತದೆ. ಯಾವುದು ಕೂಡ ಇಂತಿಷ್ಟೇ ದಿನದಲ್ಲಿ ಅಂತಲ್ಲ, ಆದ್ರೆ ಸಹ ಅದಕ್ಕೊಂದು ಪ್ರಮಾಣ ಅಂತ ಇರ್ತದೆ. 4 ತಿಂಗಳಾಗುವಾಗ ಅಲಸಂಡೆ ಎಲ್ಲ ಫಸಲು ಬಂದು ಮುಗ್ದಾಗಿರ್ತದೆ. ಅದರ ಜೀವಿತಾವಧಿ 4 ರಿಂದ 6 ತಿಂಗಳು. 4 ತಿಂಗಳು ಕಳೆದ್ಮೇಲೆ ಅದರ ಫಲ ಬರುವ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಆದ್ರೆ ಈ ಚೀನಿಕಾಯಿಯಲ್ಲೆಲ್ಲ ನಾವು ಹಾಗಲ್ಲ, ಅದು ಒಂದು ಸೀಸನ್ ಫುಲ್ ಇರ್ತದೆ. ಒಂದು ಸೀಸನ್ ಅಂತ ಹೇಳಿದ್ರೆ ಚಳಿಗಾಲ ಅಂತ ಹೇಳಿದ್ರೆ ಚಳಿಗಾಲ ಫುಲ್ ಇರ್ತದೆ. ಅದು ಬೇಸಿಗೆ ಕಾಲಕ್ಕೆ ಎಕ್ಸ್ಟೆಂಡ್ ಆಗುದಿಲ್ಲ. ಆದ್ರೆ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಆದ್ರೆ ನೀವು ನೆಲದಲ್ಲಿ ಮಾಡಿದ್ರೆ ಆಗ್ತದೆ. ನೆಲದಲ್ಲಿ ಮಾಡಿದ್ರೆ ನಿಮಗೆ 6 ತಿಂಗಳು ಆರಾಮದಲ್ಲಿ ಫಸಲು ಬರ್ತಾ ಇರ್ತದೆ. ಆಗಾಗ ಅದಕ್ಕೆ ಗೊಬ್ಬರಗಳನ್ನ ಮೇಲ್ಗೊಬ್ಬರಗಳನ್ನ ಕೊಡ್ತಾ ಇರ್ಬೇಕು. ಇನ್ನೊಂದು ಕಿಚನ್ ವೇಸ್ಟ್. ನಮ್ಮ ಈ ಸಿಟಿಗಳಲ್ಲಿ ಕಿಚನ್ ವೇಸ್ಟ್ ಇದು ದೊಡ್ಡ ಸಮಸ್ಯೆ. ಕಿಚನ್ ವೇಸ್ಟಿನ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅಂತ ಹೇಳಿದ್ರೆ, ನಮ್ಮ ಕಿಚನ್ ವೇಸ್ಟ್ ಅನ್ನ ಕಿಚನ್ ಅಲ್ಲಿ ಊಟ ಮಾಡಿ ಉಳ್ದದನ್ನೆಲ್ಲವನ್ನು ಕೂಡ ನಾವು ಇಟ್ಕೊಳ್ಬೇಕು. ಅದು ಹೇಗೆ ಇಟ್ಕೊಳ್ಬೇಕಂತ ಹೇಳಿದ್ರೆ ಗೊಬ್ಬರ ಆಗಿ ಕನ್ವರ್ಟ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೇವೆ. ನಾವಲ್ಲ, ಆಕ್ಚುಲಿ ಆಂಗ್ಲರು ಎಸ್ಪೆಷಲಿ ಹೇಳುದು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ. ಏನಪ್ಪಾ ಇದು ಎಲ್ಲದಕ್ಕೂ ಗೋಲ್ಡ್ ಅಂತ ಹೇಳ್ತಾರೆ ಅಂತೇಳಿ ಇದಕ್ಕೂ ಅವರು ಗೋಲ್ಡ್ ಅಂತಲೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಬ್ಲ್ಯಾಕ್ ಗೋಲ್ಡ್ ಅನ್ನು ತಯಾರು ಮಾಡುದು ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಗೊಬ್ಬರ, ಅದು ಅತ್ಯುತ್ತಮವಾದ ಗೊಬ್ಬರ. ಇದನ್ನು ತಯಾರು ಮಾಡುದು ಹೇಗೆ ಅಂತ ಹೇಳಿದ್ರೆ, ಈ ಕಿಚನ್ ಅಲ್ಲಿ ತಯಾರಾಗುವ ಎಲ್ಲಾ ವೇಸ್ಟ್ಗಳನ್ನು ನಾವು ಪ್ಲಾಸ್ಟಿಕ್ ಅಥವಾ ಕರಗದ ವಸ್ತುಗಳಿರ್ತದಲ್ಲ, ಅನ್ಸಾಲ್ಯುಬಲ್ ಮೆಟೀರಿಯಲ್, ಇದನ್ನು ಬಿಟ್ಟು ಉಳಿದದನ್ನೆಲ್ಲ ಎಲ್ಲಾ ಸಾಲ್ಯುಬಲ್ ಅನ್ನು ಅದರಲ್ಲಿ ಹಾಕ್ಬೋದು. ಹಾಕಿ ಅದರ ಟೀ ಕಂಪೋಸ್ಟ್ ಮಾಡಬಹುದು. ಅದರ ಟೀ ಅನ್ನ ತೆಗೆದು ಸ್ಪ್ರೇ ಮಾಡಬಹುದು. ನೀರ್ ಮಾಡಿ 1:10 ರೇಷಿಯೋದಲ್ಲಿ ನೀರ್ ಮಾಡಿ ಸ್ಪ್ರೇ ಮಾಡಬಹುದು. ಆಮೇಲೆ 45 ದಿನಗಳಲ್ಲಿ ಉತ್ತಮವಾದ ಗೊಬ್ಬರ ತಯಾರಾಗ್ತದೆ. ಆ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಳೆ ಮಣ್ಣಿಗೆ ಸೇರಿಸಿ ಮಿಶ್ರಣ ಮಾಡಿ ಹಾಕ್ಬೇಕು. ಈ ಡೈರೆಕ್ಟ್ ಹಾಕಿದ್ರೆ ಕರಟಿ ಹೋಗ್ತದೆ. ಅದರಿಂದ ಜಾಗೃತೆಯಾಗಿ. ಇದು ನೀರಿನಲ್ಲಿ ಕಲ್ಲಡಿಸಿ ಹಾಕುವಂತದ್ದಲ್ಲ ಗೊಬ್ಬರ. ನೀರಿನಲ್ಲಿ ಅದು ಈಗ ನಾವು ಗೊಬ್ಬರ ತಯಾರಿಕೆ ಅದೊಂದು ದೊಡ್ಡ ಒಂದು ನೀವು ಬೇರೆಲ್ಲ ಕೆಮಿಕಲ್ ಇದರಲ್ಲಿ ಹೇಗೆ ಇರುವ ಒಂದು ದೊಡ್ಡ ಸಬ್ಜೆಕ್ಟ್ಗಳು ಉಂಟಾ, ಹಾಗೆ ಇದರಲ್ಲಿ ಸಹ ಒಂದು ದೊಡ್ಡ ಸಬ್ಜೆಕ್ಟ್. ಅದು ಗೊಬ್ಬರವೇ ಒಂದು ಸಬ್ಜೆಕ್ಟ್. ಅದನ್ನ ಮಾಡುವಂತದ್ದೇ ಒಂದು ಟೆಕ್ನಿಕ್, ಅದೊಂದು ವಿಧಾನ ಇದೆ. ಆ ವಿಧಾನದಲ್ಲಿ ಮಾಡಿದ್ರೆ ಅದರಲ್ಲಿ ಒಂದು ಟೀ ತಯಾರಾಗ್ತದೆ. ಅಂದ್ರೆ ಒಂದು
ಡಿಕಾಕ್ಷನ್ ತಯಾರಾಗ್ತದೆ. ಆ ಡಿಕಾಕ್ಷನ್ ಅನ್ನ ನೀವು ಸ್ಪ್ರೇ ಮಾಡಬಹುದು. ಅದಕ್ಕೆ ವಾಸನೆ ಇರುವುದಿಲ್ಲ, ಬಣ್ಣ ಮಾತ್ರ ಕಪ್ಪಿರ್ತದೆ. ಈ ಡಿಕಾಕ್ಷನ್, ಟೀ ಡಿಕಾಕ್ಷನ್ ಅಂತ ಹೇಳಿದಲ್ಲ, ಟೀ ಡಿಕಾಕ್ಷನ್ ಅಲ್ಲ ಅದು. ಅದು ಇದರಲ್ಲಿ ಬರುವಂತ ಎಕ್ಸ್ಟ್ರಾಕ್ಟ್ ನೀರು, ವೇಸ್ಟ್ ನೀರನ್ನ ನಾವು ಒಂದು ಪ್ರಮಾಣದ ವೇಸ್ಟ್ ಅನ್ನು, ನೀರನ್ನು 10 ಪ್ರಮಾಣದ ನೀರಿಗೆ ಹಾಕಿ ಬಾಟಲ್ನಲ್ಲಿ ಹಾಕಿ ಸ್ಪ್ರೇ ಮಾಡಬಹುದು. ಇಲ್ಲದಿದ್ರೆ ಬಕೆಟ್ ನಲ್ಲಿ ತುಂಬಿಸಿ ತಕೊಂಡೋಗಿ ಎಲೆಗಳಿಗೂ ಹಾಕಬಹುದು, ಅದರ ಬುಡಕ್ಕೆ ಸಹ ಏರಿಬಹುದು. ಈಗ ತರಕಾರಿ ಎಲ್ಲ ಮಾಡಿದ ನಂತರ ನಾವೀಗ ಮುಂದಿನ ಹಂತಕ್ಕೆ ಕೃಷಿಯನ್ನು ಮುಂದೆ ಮಾಡಬೇಕು ಅಂತಾದರೆ ಈಗ ಬೀಜಗಳು ಪುನಃ ನನಗೆ ಬೇಕಾಗ್ತದೆ, ಅಗತ್ಯ ಇರ್ತದೆ. ಹಾಗಿದ್ರೆ ಬೀಜಗಳನ್ನು ನಾವು ಸಂಗ್ರಹಿಸಿ ಇಡುವಂಥದ್ದು ಅಂದರೆ ಯಾವ ರೀತಿಯ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಗಿಡಗಳಿಂದ? ಈಗ ಅದೇ ಗಿಡಗಳಿಂದ ನಾವು ಬೀಜಗಳನ್ನ ಪಡಿಲಿಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನೋಡಿ ನಾನು ಹೇಳಿದ್ದೇನೆ, ಬೆಡ್ ಮಾಡಿ ಅದರಲ್ಲಿ ಬೀಜ ಹಾಕಿ ಹೇಗೆ ಅದನ್ನ ಕಾಪಾಡಿಕೊಂಡು ಗಿಡ ಬೆಳೆಸಿ ಎಲ್ಲ ಆಯ್ತು. ಕಟ್ ಮಾಡಿ ಅದರ ಮಧ್ಯದಿಂದ ಹಸಿರು ಗಿಡಗಳನ್ನೆಲ್ಲ ತೆಗಿಬೇಕು. ದಪ್ಪ ಇರುವ ಗಿಡಗಳಿಂದ ಕೆಲವು ಗಿಡಗಳನ್ನೆಲ್ಲ ತೆಗಿಬೇಕು. ಕೊನೆಗೆ ಆಗುವಾಗ ನಿಮಗೆ ಒಂದೊಂದು ಗಿಡಗಳು ಉಳಿತದಲ್ಲ, ಅದರಿಂದ ನೀವು ಒಂದು 3-4 ಗಿಡ ಹಾಗೆ ಉಳಿಸಿ ಬೀಜಕ್ಕೋಸ್ಕರ ಅದನ್ನು ಇಟ್ಟು ಬಿಡ್ಬೇಕು. ಬೆಡ್ಡಿನಲ್ಲೇ ಇಡ್ಬೋದು, ಇಲ್ಲದಿದ್ರೆ ಬೇರೆ ನೆಟ್ ಆದ್ರೂ ಮಾಡ್ಬೋದು. ನಿಮ್ಗೆ ಈಗ ಬೇರೆ ಜಾಗ ಇಲ್ಲ ಅಂತ ಆದ್ರೆ ಬೆಡ್ಡಿನಲ್ಲೇ ಇಡ್ಬೋದು, ಆಯ್ತಾ. ಆಗ ಅದು ಹೂ ಬರ್ಲಿಕ್ಕೆ ಶುರುವಾಗ್ತದೆ. ತುಂಬಾ ಚಳಿ ಬಿದ್ದು ಕೊನೆಯ ಹಂತಕ್ಕಾಗುವ, ಚಳಿ ಮುಗಿಲಿಕ್ಕಾಗುವಾಗ ಅದು ಹೂ ಬಿಡ್ಲಿಕ್ಕೆ ಶುರುವಾಗ್ತದೆ. ಆ ಹೂ ಬಿಡ್ಲಿಕ್ಕೆ ಶುರುವಾದದ್ದನ್ನು ಹಾಗೆ ಬಿಟ್ರೆ ನಿಮ್ಗೆ ಮುಂದಿನ ಸೀಸನಿಗೆ ಇನ್ನೊಮ್ಮೆ ಹಾಕ್ಲಿಕ್ಕೆ ಉಪಯೋಗಕ್ಕೆ ಬರ್ತದೆ ಅದೇ ಬೀಜಗಳು. ಹೇಗಂತ ಹೇಳಿದ್ರೆ ಅದನ್ನ ಜಾಗ್ರತೆಯಾಗಿ ಇಟ್ಟು ಅದ್ರ ಎಲೆಗಳನ್ನು ಮಾತ್ರ ಉಪಯೋಗಿಸಬಹುದು ನೀವು, ಅದೇನು ತೊಂದರೆ ಇಲ್ಲ. ಅದರಿಂದ ತೆಗೆದು ಬೀಜಗಳನ್ನ ಸಂಗ್ರಹಣೆ ಮಾಡಿ ಮುಂದಿನ ಹಂತಕ್ಕೆ ತಕೊಂಡೋಗ್ಬೋದು. ಅಂದ್ರೆ ನೀವು ಬೀಜ ಸಂಗ್ರಹಣೆ ಮಾಡಬಹುದು, ಆ ಬೀಜಗಳಿಂದ ಇದು ಮಾಡಬಹುದು. ಹಾಗೆ ಬೇರೆ ತರಕಾರಿಗಳಲ್ಲಿ ಹೇಗೆ, ಈಗ ಉದಾಹರಣೆಗೆ ಬೆಂಡೆಯಲ್ಲಿ 2ನೇ ಅಥವಾ 3ನೇ ಕೋಡನ್ನು ಅಥವಾ ಕಾಯಿಯನ್ನು ಹಾಗೆ ಕಟ್ಟಿ ಇಟ್ಟು ಅದನ್ನ ನೀವು ಸಂಗ್ರಹಣೆ ಮಾಡೋದು ಒಳ್ಳೆಯದು ಬೀಜಕ್ಕೆ. ಹಾಗೆ ಬಳ್ಳಿ ತರಕಾರಿಯಲ್ಲಿಯೂ 1ನೆಯ ಕಾಯಿ ಅಲ್ಲ, 2ನೇ ಅಥವಾ 3ನೆಯ ತರಕಾರಿಯನ್ನ ನೀವು ಬೀಜ ಸಂಗ್ರಹಣೆಗೆ ಒಂದು ಇಟ್ಕೊಳ್ಳುವುದು ಯೋಗ್ಯವಾದಂಥದ್ದು. ಹೌದು, ಆ ಬೀಜ ಸಂಗ್ರಹಣೆಗೆ ಇಟ್ಟದನ್ನು ನೀವು ಪಕ್ಕನೆ ಕೊಯ್ದು ಹೋಯ್ತು ಅಂತೇಳಿ ಯೋಚನೆ ಮಾಡಬೇಡಿ. ಅದನ್ನು ಒಂದು ಬಳ್ಳಿ ಕಟ್ಟಿ ಇಟ್ರೆ ಮಾರ್ಕ್ ಮಾಡುವ ಒಂದು ಅಭ್ಯಾಸ ಕೂಡ ನೀವು ಆವಾಗ್ಲೇ ಶುರು ಮಾಡಬೇಕು. ಆಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಬೀಜಕ್ಕೆ ಇಟ್ಟಿದ್ದೇನೆ ಅಂತೇಳಿ ಗೊತ್ತಾಗ್ತದೆ. ಅದನ್ನು ನಾವು ಆರಾಮದಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೆ ಅದನ್ನ ಕಟ್ಟಿ ಇಟ್ಟಿರೋದನ್ನ ಕೊನೆಗೆ ಒಳ್ಳೆ ಪಕ್ವ ಆಗ್ಬೇಕು. ಪಕ್ವ ಆಗದೆ ಹಣ್ಣಾಗದೆ ಇರುವಂತದ್ದನ್ನು ನೀವು ಯಾವತ್ತೂ ತೆಗಿಬಾರ್ದು. ತುಂಬಾ ಉತ್ತಮವಾದ ಹಣ್ಣಾದಂತದ್ದನ್ನು ಕತ್ತರಿಸಿ ಇಟ್ರೆ ಉತ್ತಮ. ಈಗ ಬೀಜ ಸಂಸ್ಕರಣೆ ಮಾಡಲಿಕ್ಕೆ ಯಾವ ರೀತಿ ನಾವು ಮಾಡುವಂಥದ್ದು ಅಂದ್ರೆ, ಈಗ ಬಿಸಿಲು ಇಲ್ಲದಿರುವಾಗ ಅದು ಹಾಳಾಗಿ ಹೋಗುವಂತ ಸಾಧ್ಯತೆಗಳಿರ್ತಾವಲ್ಲ, ಮನೆ ಒಳಗಡೆ ನಾವು ಯಾವ ರೀತಿಯನ್ನು ತೆಗೆದು ಇಟ್ಕೊಳ್ಬಹುದು? ಅಂದ್ರೆ ಫ್ರಿಡ್ಜಿನೊಳಗೆಲ್ಲ ಇಟ್ಕೊಳ್ಬಹುದಾ ಅಥವಾ? ಈಗ ಬೀಜವನ್ನು ನಾವು ಮೊದಲಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಎಲ್ಲ ಬೀಜಗಳನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಬೇಕು. ನೆರಳಿನಲ್ಲಿ ಒಣಗಿಸಿ ಆದ್ಮೇಲೆ ಅದನ್ನು ಒಂದು ತೊಟ್ಟೆಗಳಲ್ಲಿ ಅಥವಾ ಪೇಪರ್ನಲ್ಲಿ ಮಡಿಸಿ ಅದನ್ನ ಮತ್ತೊಂದು ಚಂದ ಮಾಡಿ ಅಂತ ಹೇಳಿದ್ರೆ, ಫ್ರೀಜರ್ನಲ್ಲಿ ಅಲ್ಲ, ಫ್ರಿಡ್ಜಿನ ಯಾವುದೇ ಜಾಗದಲ್ಲಾದ್ರೂ ಅದನ್ನು ಇಟ್ಕೊಳ್ಬಹುದು. ಫ್ರಿಡ್ಜಿನೊಳಗೆ ಇಟ್ಕೊಂಡು ಸಂಗ್ರಹಣೆ ಮಾಡಬಹುದು. ಅದು 10 ವರ್ಷವರೆಗೆ ಬಾಳ್ವಿಕೆ ಬರ್ತದೆ, ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು. ಈಗ ಆಸಕ್ತರಿಗೆ ನೀವು ಮಾಹಿತಿ ಕಾರ್ಯಾಗಾರ ಏನಾದ್ರೂ ಕೊಡುವ ಕಾರ್ಯಕ್ರಮ ಇಡ್ತೀರಾ? ಹೌದು, ನಾವು ಸಾವಯವ ಕೃಷಿಕ ಗ್ರಾಹಕ ಬಳಗದ ಪರವಾಗಿ ನಾವು ತುಂಬಾ ಜನ ಇದ್ದೇವೆ. ಯಾವುದೇ ತರದ ಕೈತೋಟ ಕೃಷಿಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ಬೇಕಾದ್ರೆ ನಮ್ಮ ಸಾಹಿತ್ಯ ಕೇಂದ್ರ ಅಥವಾ ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಂಪರ್ಕಕ್ಕೆ ಬಂದ್ರೆ ನಾವು ಅದನ್ನ, ನೀವು ಏರ್ಪಾಡು ಮಾಡಿದ್ರೆ ನಾವು ಬಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ತಯಾರಿದ್ದೇವೆ. ಹಾಗೆ ಯಾರಿಗಾದ್ರೂ ಒಂದು ಯೋಜನೆ, ಒಂದು ಕೈತೋಟ ಮಾಡಬೇಕು ಅಂತ ಹೇಳುವಂತಹ ಒಂದು ಯೋಜನೆ ಇದ್ರೆ ಅದಕ್ಕೂ ಸಹಾಯ ಮಾಡ್ಲಿಕ್ಕೂ ನಾವು ಬರ್ತೇವೆ, ಬಂದು ಸಹಕಾರ ಕೊಡ್ತೇವೆ.
ಈಗ ಈ ತರಕಾರಿ ಬೆಳೆ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಕೇಳುಗರಿಗೆ ಬೇಕಾದ್ರೆ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ? ಕೊಡ್ಬೋದು. 9481412115. ಇನ್ನೊಮ್ಮೆ 9483141215. ಮಧ್ಯಾಹ್ನದಿಂದ ಸಂಜೆಯ ಒಳಗೆ ಮಾಡಿದ್ರೆ ನನಗೆ ತುಂಬಾ ಉಪಕಾರ ಆಗ್ತದೆ. ನಾನು ಅವರಿಗೆ ಯಾವುದೇ ಬೇಸರ ಇಲ್ಲದೆ ಮಾಹಿತಿ ಕೊಡ್ಲಿಕ್ಕೆ ತೊಂದರೆ ಇಲ್ಲ. ಮನೆಯಲ್ಲಿ ಕೈತೋಟ ನಿರ್ವಹಣೆ ಮಾಡೋದು ಆರೋಗ್ಯಕರ ಜೀವನ ಶೈಲಿಗೆ ಬಹಳ ಉತ್ತಮ. ಅದರಲ್ಲೂ ಚಳಿಗಾಲದಲ್ಲಿ ಪೌಷ್ಟಿಕ ತರಕಾರಿಗಳನ್ನ ಹೇಗೆ ಬೆಳಿಬಹುದು ಅಂತ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಿ ಮೇಡಮ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚಳಿಗಾಲದಲ್ಲಿ ಬೆಳೆಯುವ ತರಕಾರಿಗಳು ಹಾಗೂ ನಿರ್ವಹಣೆ ಈ ಕುರಿತು ಮಂಗಳೂರಿನ ಅರುಣಾಂಬಿಕಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.